ಇವತ್ತಿನ ದಿನ ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಕ್ಕಂಥ ವಿಷಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ, ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸರ್ಕಾರ ಏನು ಇತ್ತೀಚೆಗೆ ಹೊರತಂದಿದೆ ಅದರ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಮೊದಲ ದಿನಗಳು ಅನ್ನೋ ವಿಷಯದ ಬಗ್ಗೆ ಒಂದು ಉಪನ್ಯಾಸವನ್ನ ಇಟ್ಕೊಂಡಿದ್ದೀವಿ. ಈ ಉಪನ್ಯಾಸಕ್ಕೆ ಸನ್ಮಾನ್ಯ ಡಾಕ್ಟರ್ ಎಸ್.ಎಲ್. ಶ್ರೀನಿವಾಸ ಮೂರ್ತಿ ಅವರನ್ನ ನಾವು ಕೇಳ್ಕೊಂಡಾಗ ಸಹರ್ಷದಿಂದ ಒಪ್ಕೊಂಡು ಇವತ್ತು ನಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ. ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನ ಬಯಸ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆನ್ಲೈನ್ ಶ್ರೋತೃಗಳಿಗೂ ಕೂಡ ಮಿಥಿಕ್ ಸೊಸೈಟಿ ಪರವಾಗಿ ಆದರದ ಸ್ವಾಗತ. ಬೆಂಗಳೂರಿನ ಬಸವನಗುಡಿಯಲ್ಲಿರ್ತಕ್ಕಂಥ ವಿಜಯ ವಿಭಜಿತ ಪದವಿ ಪೂರ್ವ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಎಸ್.ಎಲ್. ಶ್ರೀನಿವಾಸ ಮೂರ್ತಿ ಅವರು. ಮೂಲತಃ ಕೋಲಾರದವರು. ಪ್ಲಾಂಟ್ ಟಿಶ್ಯೂ ಕಲ್ಚರ್ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಅನುಭವವನ್ನು ಪಡೆದಿದ್ದಾರೆ. ಮೈಸೂರಿನ ಪ್ರಖ್ಯಾತ ವಿಶ್ವವಿದ್ಯಾಲಯದಿಂದ ಕನ್ನಡ MA ಹಾಗೂ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಪಡೆದುಕೊಂಡಿದ್ದಾರೆ. ಶಾಸನ ಪಿತಾಮಹ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಬೆಂಜಮಿನ್ ಲೂಯಿ ರೈಸರ್ ಅವರ ಜೀವನ ಮತ್ತು ಸಾಧನೆಗಳನ್ನು ಕುರಿತಂತ ರಚಿಸಿದ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಇವರಿಗೆ PhD ಪದವಿಯನ್ನ ಪ್ರದಾನ ಮಾಡಿದೆ. ಈ ಸಂಬಂಧವಾಗಿ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಲಂಡನ್ ಮುಂತಾದ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಅಪರೂಪದ ದಾಖಲೆಗಳನ್ನು ಸಂಗ್ರಹಿಸಿದಂಥ ಹಿರಿಮೆ ಕೂಡ ಇವರದಾಗಿದೆ. ಡಾಕ್ಟರ್ ಶ್ರೀನಿವಾಸ ಹಾವನೂರರ ಜೊತೆಯಲ್ಲಿ ಪಾವ್ಯಂ ಆಚಾರ್ಯರ ಸಮಗ್ರ ಬರಹಗಳ ಹಲವು ಸಂಪಾಟಗಳನ್ನು ಇವರು ಸಂಪಾದಿಸಿದ್ದಾರೆ. ಸಂಶೋಧನೆ, ಕೃತಿ ಸಂಪಾದನೆ, ಪುಸ್ತಕ ವಿಮರ್ಶೆ, ಸಚಿತ್ರ ಲೇಖನಗಳ ಬರವಣಿಗೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಾಸ್ತಿ ಅಧ್ಯಯನ ಪೀಠದ ಗೌರವ ಸಂಶೋಧಕರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಎಸ್.ಎಲ್. ಶ್ರೀನಿವಾಸ ಮೂರ್ತಿ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕೃತಿಗಳಿಗೆ ಅಪರೂಪದ ಛಾಯಾಚಿತ್ರಗಳು, ದಾಖಲೆಗಳು ಮತ್ತಿತರ ಪೂರಕ ಸಾಮಗ್ರಿಗಳನ್ನು ಅಳವಡಿಸಿ ಪ್ರಕಟಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇವರ PhD ಮಹಾಪ್ರಬಂಧ ಪುರಾತತ್ವ ಪಿತಾಮಹ ಕೃತಿಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದೆ. ಸ್ವಪ್ನ ದಿವ್ಯದರ್ಶನ ಮಾಲೆಯಲ್ಲಿ ಪ್ರಕಟವಾಗಿರುವ ಶಿವಾಜಿ ಮತ್ತು ಕೌಟಿಲ್ಯ ಕೃತಿಗಳು 16 ಬಾರಿ ಮರುಮುದ್ರಣಗೊಂಡಿವೆ. ಅಲ್ಲದೆ ಇಂಗ್ಲಿಷ್ ಭಾಷೆಗೂ ಅನುವಾದಗೊಂಡಿವೆ. ಉದಯಭಾನು ಕಲಾ ಸಂಘದ ಸುವರ್ಣ ಸಾಧಕರು ಮಾಲೆಗಾಗಿ ನಾಡಿನ ಖ್ಯಾತ ಸಂಶೋಧಕರಾದ ಡಾಕ್ಟರ್ ಶ್ರೀನಿವಾಸ ಹಾವನೂರರ ಜೀವನ ಸಾಧನೆಗಳನ್ನು ಕುರಿತಂತೆ ಶ್ರೀನಿವಾಸ ಹಾವನೂರ ಎಂಬ ಕೃತಿಯನ್ನು ರಚಿಸಿದ್ದಾರೆ. ಶತಾಯುಷಿ ನಾಡೋಜ ಪ್ರೊಫೆಸರ್ G. ವೆಂಕಟಸುಬ್ಬಯ್ಯ ಅವರ ಅಭಿನಂದನ ಗ್ರಂಥ ಶತನಮನ, ಖ್ಯಾತ ವಿಜ್ಞಾನ ಸಂವಹನಕಾರರಾದಂತಹ ಶ್ರೀ ಪ್ರೊಫೆಸರ್ M.R. ನಾಗರಾಜ್ ಅವರ ಗೌರವ ಗ್ರಂಥ ಸರಸ ಸಂವಹನ, ಉದಯಭಾನು ಕಲಾ ಸಂಘದ ಸಾಧನೆಯ ವಿವರಗಳನ್ನೊಳಗೊಂಡ ಸುವರ್ಣಪಥ ಮುಂತಾದ ಕೃತಿಗಳನ್ನು ಕೂಡ ಇವರು ಸಂಪಾದಿಸಿದ್ದಾರೆ. ಸಂಪದ ಪ್ರಕಾಶನ ಸಂಸ್ಥೆಗಾಗಿ ಇವರು ಸಿದ್ಧಪಡಿಸಿರುವ 8 ಭಾಗಗಳಲ್ಲಿ ಇರುವ ಕನ್ನಡ ಸಂಪದ ಪಠ್ಯಪುಸ್ತಕ ಸರಣಿ ಬಹಳ ಜನಪ್ರಿಯವಾಗಿದೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳಿಗೆಂದು ಕನ್ನಡ ಸಂಪ್ರೀತಿ ಮತ್ತು ಕನ್ನಡ ಸಂಭ್ರಮ ಎಂಬ 2 ಪಠ್ಯಪುಸ್ತಕಗಳನ್ನು ಕೂಡ ಇವರು ಸಂಕಲಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಕಾನೂನು ಕನ್ನಡ ಎಂಬ ಪಠ್ಯಪುಸ್ತಕವನ್ನು ರಚಿಸಿದ್ದಾರೆ. ಹೀಗಾಗಿ ಪುಸ್ತಕ ಸಂಪಾದನೆ, ಕೃತಿ ರಚನೆ, ವಿಮರ್ಶೆ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಎಸ್.ಎಲ್. ಶ್ರೀನಿವಾಸ ಮೂರ್ತಿ ಅವರು ಇವತ್ತು ನಮ್ಮ ಮಧ್ಯೆ ಉಪನ್ಯಾಸ ಕೊಡ್ಲಿಕ್ಕೆ ಬಂದಿದ್ದು ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ. ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಮತ್ತೆ ಮಿಥಿಕ್ ಸೊಸೈಟಿ ಪರವಾಗಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರನ್ನ ನಾನು ಕೇಳ್ಕೊಳ್ತೇನೆ. ಸರ್, ದಯವಿಟ್ಟು ಪ್ರಾರಂಭ ಮಾಡಿ. ಧನ್ಯವಾದಗಳು ಪ್ರಸನ್ನ ಕುಮಾರ್ ಅವರೇ. ನನಗೆ ಸಂಕೋಚ ಆಗುವಷ್ಟರ ಮಟ್ಟಿಗೆ ಸುದೀರ್ಘವಾಗಿ ನನ್ನನ್ನ ಪರಿಚಯ ಮಾಡಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಮಿಥಿಕ್ ಸೊಸೈಟಿಯ ಒಬ್ಬ ಅಭಿಮಾನಿ ಮತ್ತು ಸದಸ್ಯ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಒಂದು ಹೊಸ ಸರಣಿಯ ಉಪನ್ಯಾಸ ಮಾಲೆಯಲ್ಲಿ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಮೊದಲ ದಿನಗಳು ಅನ್ನುವ ವಿಷಯವನ್ನ ಕುರಿತು ಮಾತಾಡ್ಲಿಕ್ಕೆ ತುಂಬಾ ಹೆಮ್ಮೆ ಮತ್ತು ಸಂತೋಷದಿಂದ
ನಾನಿವತ್ತು ನಿಮ್ಮೊಂದಿಗಿದ್ದೇನೆ. ಪ್ರಸನ್ನ ಕುಮಾರ್ ಅವರು ಹೇಳಿದ ಹಾಗೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಭಾರತ ಸರ್ಕಾರದ ಹೊಸ ಶಿಕ್ಷಣ ನೀತಿಯನ್ನ ಪ್ರಕಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಸಂಗತಿಗಳ ಚರ್ಚೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ದೇಶಿ ಶಿಕ್ಷಣಕ್ಕೆ ಒತ್ತು ಕೊಡಲಾಗಿದೆ, ಪಾಶ್ಚಾತ್ಯ ಮಾದರಿ ಶಿಕ್ಷಣದ ಪರಿಸ್ಥಿತಿ ಏನಿದೆ ಇತ್ಯಾದಿ ಆದಂತ ಮಾತುಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿಜವಾಗಲೂ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣದ ಮೊದಲ ದಿನಗಳು ಹೇಗಿದ್ವು ಅನ್ನೋ ವಿಷಯವನ್ನ ಕುರಿತು ನಾನು ಕೆಲವು ಸಂಗತಿಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಒಂದು ಮಾತನ್ನ ನಿಮಗೆ ಮೊದಲಿಗೆ ಸ್ಪಷ್ಟಪಡಿಸ್ಬೇಕು. ಈ ಪಾಶ್ಚಾತ್ಯ ಶಿಕ್ಷಣದ ಕಾರಣದಿಂದಾಗಿ ಭಾರತದಲ್ಲಿ ಒಳ್ಳೇದಾಯ್ತಾ ಕೆಟ್ಟದಾಯ್ತಾ, ವಿದೇಶಿಯರ ಕಾರಣದಿಂದಾಗಿ ಭಾರತದಲ್ಲಿ ವಿದ್ಯೆ ಹಾಳಾಯ್ತಾ ಉದ್ಧಾರ ಆಯ್ತಾ, ಈ ವಿಷಯವನ್ನ ಕುರಿತು ಚರ್ಚೆ ಮಾಡೋದು ನನ್ನ ಇವತ್ತಿನ ಉಪನ್ಯಾಸದ ಉದ್ದೇಶ ಅಲ್ಲ. ಯಾಕೆ ಅಂತಂದ್ರೆ ಆ ಘಟನೆ ಆಗೋಗಿದೆ. ಅದರಿಂದ ನಮಗೆ ಆಗಬಹುದಾದ ಲಾಭ ಆಗಬಹುದಾದ ನಷ್ಟ ಎರಡೂನು ಸಂಭವಿಸಿದೆ. ಅದರಿಂದ ನಾನೀಗ ಇದನ್ನ ಅಂದಿನ ಪರಿಸ್ಥಿತಿಯನ್ನ ವಿಶ್ಲೇಷಣೆ ಮಾಡುವ ಬದಲಿಗೆ ಇದನ್ನ ಚಾರಿತ್ರಿಕವಾಗಿ ಇದನ್ನ ಅಧ್ಯಯನವನ್ನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಗಮನ ಇದೆ. ಒಂದ್ ಸ್ವಲ್ಪ ಯೋಚನೆ ಮಾಡೋಣ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನ ಮಾತಾಡ್ಸಿ ನೋಡಿ, ಅಪ್ಪ ವಲ್ಲತ್ತೋಳ್ ಯಾವ ಭಾಷೆ ಕವಿ, ಕುಮಾರನ್ ಆಶಾನ್ ಯಾವ ಭಾಷೆ ವ್ಯಕ್ತಿ, ಶ್ರೀ ಯಾವ ಭಾಷೆಯಲ್ಲಿ ಬರ್ದಿದ್ದಾರೆ, ಹಜಾರಿ ಪ್ರಸಾದ್ ದ್ವಿವೇದಿ ಏನ್ ಬರ್ದಿದ್ದಾರೆ ಇತ್ಯಾದಿ ಆದಂತ ಪ್ರಶ್ನೆಯನ್ನ SSLC ಅನ್ನೋ PUC ಅನ್ನೋ ಪಾಸ್ ಆಗಿರತಕ್ಕಂತ ಒಬ್ಬ ವಿದ್ಯಾರ್ಥಿಯನ್ನ ನೀವು ಕೇಳಿದ್ರೆ ಬಹುಶಃ ನಮ್ಮ ವಿದ್ಯಾರ್ಥಿಗಳಿಗೆ ಹೆಸರುಗಳೇ ಗೊತ್ತಿಲ್ಲ. ಅದೇ ನೀವು ಮಿಲ್ಟನ್, ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್ ಇವ್ರ ಹೆಸರು ಕೇಳಿದೀರಾ, ಬರ್ದಿರೋ ಪುಸ್ತಕದ ಹೆಸರು ಏನಾದ್ರು ಚೂರುಪಾರು ಗೊತ್ತಿದ್ಯಾ ಅಂತ ಕೇಳಿದ್ರೆ ಒಬ್ಬ ಸಾಮಾನ್ಯವಾದಂತಹ ವಿದ್ಯಾರ್ಥಿ, ಸಾಮಾನ್ಯ ಬುದ್ಧಿವಂತಿಕೆಯ ವಿದ್ಯಾರ್ಥಿ ಸಹಜವಾಗಿ ಖಂಡಿತ ಈ ಹೆಸರುಗಳನ್ನ ಕೇಳಿರ್ತಾನೆ. ಸಾವಿರಾರು ಮೈಲಿ ದೂರದಲ್ಲಿ ಇರತಕ್ಕಂತಹ ಪುಟ್ಟ ದೇಶವಾದಂತಹ ಇಂಗ್ಲೆಂಡಿನಲ್ಲಿ ಹುಟ್ಟಿ ಬೆಳೆದಂತಹ ಬರದಂತಹ ಕವಿಗಳು, ಲೇಖಕರು, ನಾಟಕಕಾರರು ನಮಗೆ ಪರಿಚಯ ಇರಬಹುದಾದರೆ ನಮ್ಮ ಅಕ್ಕಪಕ್ಕದ ಪ್ರಾಂತ್ಯದ ಕವಿಗಳು, ಲೇಖಕರು ನಮ್ಗೆ ಯಾಕೆ ಪರಿಚಯ ಇರಲ್ಲ ಅಂತಂದ್ರೆ ಸಹಜವಾಗಿ ಅದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕಾರಣ ಅಂತ ಹೇಳಿ ಉತ್ತರ ಹೇಳ್ಬೋದು. ಸಾಮಾನ್ಯವಾದ ಒಂದು ಕಲ್ಪನೆ ನಮ್ಮಲ್ಲಿ ಏನಿದೆ ಅಂತಂದ್ರೆ, ನಮ್ಮ ಇವತ್ತಿನ ಭಾರತೀಯ ಶಿಕ್ಷಣ ಪದ್ಧತಿ ಆಗಿರತಕ್ಕಂಥವನು ಮೆಕಾಲೆ. ಅವನು 1800ರಲ್ಲಿ ಹುಟ್ಟದ, 1859ರಲ್ಲಿ ತೀರೋದ. ಅವನೇ ಭಾರತೀಯರನ್ನೆಲ್ಲ ಗುಮಾಸ್ತರನ್ನಾಗಿ ಮಾಡೋಕ್ಕೋಸ್ಕರ ಈ ತರಹದ ಶಿಕ್ಷಣ ಪದ್ಧತಿಯನ್ನ ಇಂಟ್ರೊಡ್ಯೂಸ್ ಮಾಡ್ದ. ಭಾರತದಲ್ಲಿ ಅದಕ್ಕೆ ಮುಂಚೆ ಶಿಕ್ಷಣ ಪದ್ಧತಿನೇ ಇರಲಿಲ್ಲ, ಬರೀ ಮೇಲ್ಜಾತಿಯವರು ಮಾತ್ರವೇ ಶಿಕ್ಷಣವನ್ನ ಪಡ್ಕೋತಾ ಇದ್ರು ಇತ್ಯಾದಿ ಆದಂತಹ ಕಲ್ಪನೆಯನ್ನ ಜನಸಾಮಾನ್ಯರು ಹೊಂದಿದ್ದಾರೆ. ಇನ್ನೂ ಒಂದು ಕಲ್ಪನೆ ಇದೆ ಜನಸಾಮಾನ್ಯರಲ್ಲಿ, ಏನು ಅಂತಂದ್ರೆ ಬ್ರಿಟಿಷರ ಬಗೆಗಿನ ಅಭಿಪ್ರಾಯಗಳನ್ನ ನೀವು ಗಮನಿಸಿ ನೋಡಿದ್ರೆ ಎರಡು ತರಹದ ಅಭಿಪ್ರಾಯಗಳನ್ನ ನೀವು ನೋಡ್ಬೋದು. ಒಂದು ಗುಂಪಿನವ್ರು ಹೇಳ್ತಾರೆ, ಬ್ರಿಟಿಷರೇನ್ರಿ ಲೂಟಿಕ್ವಾರರು, ಈ ದೇಶಕ್ಕೆ ಬಂದ್ರು, 200 ವರ್ಷ ಇಲ್ಲಿದ್ದನ್ನೆಲ್ಲ ದೋಚ್ಕೊಂಡು ಹೋದ್ರು, ಇಡೀ ದೇಶನ ಹಾಳು ಮಾಡಿ ಧ್ವಂಸ ಮಾಡಿದ್ರು ಅನ್ನುವಂಥದ್ದು ಒಂದು ವಾದ. ಇನ್ನೊಂದು ವಾದ ಇದೆ, ಬ್ರಿಟಿಷರು ಬರಕ್ ಮುಂಚೆ ಭಾರತೀಯರು ಕೂಪಮಂಡುಕಗಳಾಗಿದ್ರು, ಅವ್ರಿಗೆ ಏನು ಗೊತ್ತಿರ್ಲಿಲ್ಲ, ಅವರು ಎಲ್ಲಾ ತರಹದಲ್ಲೂ ಅಧಃಪತನದಲ್ಲಿದ್ರು, ಹಾಗಾಗಿ ಭಾರತೀಯರನ್ನ ಉದ್ಧಾರ ಮಾಡಕ್ಕೋಸ್ಕರ ಬ್ರಿಟಿಷರು ಬಂದ್ರು. ನೀವೇ ಹೇಳ್ಕೊಳ್ಳೋ ಹಾಗೆ ಈ ಪ್ರಪಂಚವನ್ನ ಉದ್ಧಾರ ಮಾಡಕ್ಕೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಲ್ಲ ಬಂದ್ರಂತಲ್ಲ ದಶಾವತಾರಿಗಳು. ಹಾಗೇನೆ ವಿಷ್ಣು ಎತ್ತಿದ 11ನೇ ಅವತಾರ ಅಂತಂದ್ರೆ ಈ ಬ್ರಿಟಿಷರು ಅನ್ನುವಂತಹ ಮಟ್ಟಕ್ಕೆ ಬ್ರಿಟಿಷರನ್ನ ಹಾಡಿ ಹೊಗಳಿರ್ತಕ್ಕಂತಹ ಸಮುದಾಯ. ಈ ಎರಡರಲ್ಲಿ ಯಾವುದು ಸರಿ, ಯಾವುದು ತಪ್ಪು? ಈ ಎರಡು ಪೂರ್ಣ ಸರಿ ಅಲ್ಲ, ಪೂರ್ಣ ತಪ್ಪು ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಚಾರಿತ್ರಿಕವಾದ ದಾಖಲೆಗಳನ್ನ ಇಟ್ಕೊಂಡು ನೋಡಿದ್ರೆ, ಇತಿಹಾಸದ ದಾಖಲೆಗಳನ್ನ ಗಮನಿಸಿ ನೋಡಿದ್ರೆ ನಮಗೆ ಈ ಭಾರತೀಯ ಶಿಕ್ಷಣ ವ್ಯವಸ್ಥೆ ಮೆಕಾಲೆ ಕಾಲದಿಂದ ಬಂದದ್ದೇನಲ್ಲ. ಮೆಕಾಲೆ ಮಾತ್ರನೇ ಪಾಶ್ಚಾತ್ಯ ಶಿಕ್ಷಣವನ್ನ ಇಂಟ್ರೊಡ್ಯೂಸ್ ಮಾಡಿದವನಲ್ಲ, ಅದಕ್ಕೂ ಹಿಂದಿನಿಂದ ಇದರ ಪ್ರಯತ್ನಗಳಿದ್ವು ಅನ್ನುವಂಥ
ವಿಷಯ ನಮಗೆ ಗೊತ್ತಾಗುತ್ತೆ. ನಮ್ಮ ಮಿಥಿಕ್ ಸೊಸೈಟಿಯ ಈ ವೇದಿಕೆಯಲ್ಲೇನೆ ಕಳೆದ ತಿಂಗಳಲ್ಲಿ 2 ತಿಂಗಳ ಹಿಂದೆ 30ನೇ ತಾರೀಕು ಜೂನ್ 30ನೇ ತಾರೀಕು ಶ್ರೀಯುತ MS ಚೈತ್ರ ಅವರು ಧರ್ಮಪಾಲ್ ಅವರ ಪುಸ್ತಕದಲ್ಲಿ ಬರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆಯ ವಿವರಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮೊದಲಿಗೆ ಚೈತ್ರ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕೆಂತಂದ್ರೆ ಅವರ ಉಪನ್ಯಾಸವನ್ನ ಯಾರು ಕೇಳಿದ್ದಾರೆ ಅಲ್ಲಿ ನಿಮಗೆ ಇದರ ಪೂರ್ವ ಪೀಠಿಕೆಯ ಅಂಶಗಳು ಸಿಗುತ್ತೆ. ಅದನ್ನ ಕೇಳದೀರ ಇರುವಂತವ್ರಿಗೋಸ್ಕರ ನಾನು ಕೆಲವು ಸಣ್ಣ ಪುಟ್ಟ ಮಾಹಿತಿಗಳನ್ನ ಮಾತ್ರ ಕೊಟ್ಟು ನಾ ಮುಂದೆ ಹೋಗ್ತೀನಿ. ಬ್ರಿಟಿಷರ ಪೂರ್ವದಲ್ಲಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬರ್ಲಿಕ್ಕೆ ಮುಂಚೆ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು? ನಿಜವಾಗ್ಲೂ ಆಮೇಲೆ ಪ್ರೊಜೆಕ್ಟ್ ಮಾಡಿದ ಹಾಗೆ ಭಾರತದಲ್ಲಿ ಶಾಲಾ ಕಾಲೇಜುಗಳೇ ಇರ್ಲಿಲ್ವಾ? ಪಾಠವೇ ಮಾಡ್ತಿರ್ಲಿಲ್ವಾ? ವಿದ್ಯಾರ್ಥಿಗಳೇ ಇರ್ಲಿಲ್ವಾ? ಈ ಬಗ್ಗೆ ಈಸ್ಟ್ ಇಂಡಿಯಾ ಕಂಪನಿ 1822ರಿಂದ 1838ರವರೆಗೆ ಸರ್ವೆಯನ್ನ ನಡೆಸಿದೆ. ಅಂದ್ರೆ ಸುಮಾರು 16 ವರ್ಷಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ನಡೆದಿದೆ, ವರದಿಗಳನ್ನ ತರಿಸ್ಕೊಳ್ಳಲಾಗಿದೆ. ಕಲೆಕ್ಟರ್ಗಳು, ಜಿಲ್ಲೆಯ ಕಲೆಕ್ಟರ್ಗಳು, ತಾಲೂಕಿನ ಅಧಿಕಾರಿಗಳು ಎಲ್ಲರೂ ತಮ್ಮ ತರದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವುದನ್ನ ನಾನು ಸ್ಪಷ್ಟವಾಗಿ ಹೇಳೋದಾದ್ರೆ 1826ನೇ ಇಸ್ವಿಯ ಮಾರ್ಚ್ 10ನೇ ತಾರೀಕು ಮದ್ರಾಸಿನ ಗವರ್ನರ್ ಆಗಿದ್ದಂತಹ ಸರ್ ಥಾಮಸ್ ಮನ್ರೋ ಒಂದು ವರದಿಯನ್ನ ಕಳಿಸಿದ್ದಾನೆ. ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಜನಸಂಖ್ಯೆ 1,28,50,941 ಜನ ಇದ್ದಾರೆ. ಅದರಲ್ಲಿ ಅವರಿಗೆ 12,498 ಶಾಲೆಗಳಿದಾವೆ ಮತ್ತು 1,88,650 ಮಂದಿ ವಿದ್ಯಾರ್ಥಿಗಳು ಈ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಅನ್ನುವ ಮಾತನ್ನ ಸರ್ ಥಾಮಸ್ ಮನ್ರೋ ಕೊಡ್ತಾನೆ. 1,28,00,000 ಜನಕ್ಕೆ 12,000 ಶಾಲೆಗಳು, 12,500 ಶಾಲೆಗಳು ಅಂತಂದ್ರೆ ಖಂಡಿತ ಅದು ಕಡಿಮೆ ಸಂಖ್ಯೆನೂ ಅಲ್ಲ. 1,88,655 ಜನ ವಿದ್ಯಾರ್ಥಿಗಳು ಅಂತಂದ್ರೆ ಅದು ಕಡಿಮೆ ನಂಬರು ಅಲ್ಲ. ದಯವಿಟ್ಟು ಗಮನಿಸಿ. ಅದೇ ರೀತಿ ಬಾಂಬೆ ಪ್ರಾವಿನ್ಸ್ ನ ಗವರ್ನರ್ ಆಗಿದ್ದಂತಹ ಸರ್ ಎಲ್ಫಿನ್ಸ್ಟನ್ ಹೇಳ್ತಾನೆ 1829ರಲ್ಲಿ 46,81,735 ಜನ ಇದ್ದಾರೆ ಈ ಪ್ರಾಂತ್ಯದಲ್ಲಿ. ಅವರಲ್ಲಿ 35,153 ಜನ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. 1,705 ಶಾಲೆಗಳು ನಡೀತಾ ಇವೆ ಅಂತ ಹೇಳಿ. ಬಂಗಾಳ ಮತ್ತು ಬಿಹಾರದ ಗವರ್ನರ್ ಆಗಿದ್ದಂತಹ ವಿಲಿಯಂ ಆಡಮ್ ಹೇಳ್ತಾನೆ 1900ರ ಸುಮಾರಿಗೆ 1,00,000 ಶಾಲೆ ಇತ್ತು ಈ ಪ್ರದೇಶದಲ್ಲಿ. ಪ್ರತಿ 3 ಹಳ್ಳಿಗೆ 2 ಶಾಲೆಗಳಿದಾವೆ. ಜನಸಂಖ್ಯೆ 4 ಕೋಟಿ. ಅಂದಾಜು ಅಂತಂದ್ರೆ ಪ್ರತಿ 400 ಜನಕ್ಕೆ ಒಂದು ಸ್ಕೂಲ್ ಇದೆ ಈ ಪ್ರದೇಶದಲ್ಲಿ ಅಂತ ಹೇಳಿ. ಅಂದ್ರೆ ಅರ್ಥ, ಬ್ರಿಟಿಷರು ಭಾರತಕ್ಕೆ ಬರುವ ವೇಳೆಗಾಗಲೇ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಸಾಕಷ್ಟು ಭದ್ರವಾಗಿತ್ತು. ಈ ಸೆರಾಂಪುರದ ಹೆಸರು ಬಹುಶಃ ಕನ್ನಡಿಗರಿಗೆ ಹೆಚ್ಚು ಪರಿಚಿತ. ಯಾಕೆಂತಂದ್ರೆ ವಿಲಿಯಂ ಕ್ಯಾರಿ, ಕನ್ನಡದ ಮೊದಲ ಮುದ್ರಿತ ಪುಸ್ತಕ ಗ್ರಾಮರ್ ಆಫ್ ಕರ್ನಾಟ ಲ್ಯಾಂಗ್ವೇಜ್ ನ ಬರೆದಂತಹ, ಅದನ್ನು ಪ್ರಕಟ ಮಾಡದಂತಹ ವಿಲಿಯಂ ಕ್ಯಾರಿ ಈ ಸೆರಾಂಪುರದವನು. ಆ ಸೆರಾಂಪುರದ ಒಬ್ಬ ಬ್ಯಾಪ್ಟಿಸ್ಟ್ ಮಿಷನರಿ ಒಂದು ಪುಸ್ತಕ ಬರೆದಿದ್ದಾನೆ, ಎ ವ್ಯೂ ಆಫ್ ದಿ ಹಿಸ್ಟರಿ ಆಫ್ ದಿ ರಿಲಿಜನ್ ಅಂಡ್ ಮೈಥಾಲಜಿ ಆಫ್ ದಿ ಹಿಂದೂಸ್ ಅನ್ನುವಂಥದ್ದು. ಅದರಲ್ಲಿ ಅವನು ಹೇಳ್ತಾನೆ, ಆಲ್ಮೋಸ್ಟ್ ಆಲ್ ವಿಲೇಜಸ್ ಪೊಸೆಸ್ಡ್ ಸ್ಕೂಲ್ಸ್ ಫಾರ್ ಟೀಚಿಂಗ್, ರೀಡಿಂಗ್, ರೈಟಿಂಗ್ ಅಂಡ್ ಎಲಿಮೆಂಟರಿ ಅರ್ಥಮ್ಯಾಟಿಕ್ ಅಂತ ಹೇಳಿ. ಅಂದ್ರೆ ಬ್ರಿಟಿಷರ ಪೂರ್ವದಲ್ಲಿ ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ನಿಜವಾಗ್ಲೂ ಭದ್ರವಾಗಿ ಇತ್ತು. ನಿಮಗೆ ಒಂದು ವಿಶಿಷ್ಟವಾದಂತಹ ಸಂಗತಿಯನ್ನ ನಾನು ನಿಮಗೆ ಇಲ್ಲಿ ಹೇಳಬೇಕು. ಹಳ್ಳಿಗಳ ಶಾಲೆಗಳಲ್ಲಿ ಕೆಳ ತರಗತಿಯ ಹುಡುಗರಿಗೆ ಮೇಲಿನ ತರಗತಿಯ ವಿದ್ಯಾರ್ಥಿಗಳು ಪಾಠ ಮಾಡುವಂತಹ ಪದ್ಧತಿ ಇತ್ತು. ಈಗಲೂ ಮಾಂಟೆಸರಿ ಪದ್ಧತಿಯಲ್ಲಿ ನೀವು ಇದನ್ನ ಗಮನಿಸಿದ್ರೆ, ಮಾಂಟೆಸರಿ ಪದ್ಧತಿಯಲ್ಲಿ 3 ವರ್ಷದ ಶಿಕ್ಷಣ. ಆ 3 ವರ್ಷದ ತರಗತಿ ಹೇಗಿರುತ್ತೆ ಅಂತಂದ್ರೆ, ಒಂದು ತರಗತಿಯಲ್ಲಿ ಮೊದಲನೇ ವರ್ಷದವರು ಇರ್ತಾರೆ, 2ನೇ ವರ್ಷದವರು ಇರ್ತಾರೆ, 3ನೇ ವರ್ಷದವರು ಇರ್ತಾರೆ. 2ನೇ ಮತ್ತು 3ನೇ ವರ್ಷದವರು 1ನೇ ವರ್ಷದವ್ರಿಗೆ ಪಾಠ ಹೇಳ್ಕೊಡ್ತಿರ್ತಾರೆ. 2ನೇ ವರ್ಷದವರು 3ನೇ ವರ್ಷದವ್ರನ್ನ ನೋಡ್ಕೊಂಡು ಪಾಠ ಕಲ್ತ್ಕೊತಾ ಇರ್ತಾರೆ. ಈ ಪದ್ಧತಿ ಭಾರತದಲ್ಲಿ ಇತ್ತು, ಮೊದಲಿಂದ ಇತ್ತು. ಇದನ್ನ ಮದ್ರಾಸ್ ಪ್ರಾಂತ್ಯದಲ್ಲಿ ಕಂಡಂತಹ ಡಾಕ್ಟರ್ ಎ ಬೆಲ್ ಅನ್ನುವಂತ ಇದನ್ನ ಇಂಗ್ಲೆಂಡ್ಗೆ ತಗೊಂಡು ಹೋದ. ಅಲ್ಲಿ ಇದನ್ನ
ಮಾನಿಟೋರಿಯಲ್ ಸಿಸ್ಟಮ್ ಅಥವಾ ಮಡ್ರಾಸ್ ಸಿಸ್ಟಮ್ ಅಂತಲೇನೆ ಕರೀಲಾಯ್ತು. ಅಂತಂದ್ರೆ ಶಾಲೆಯ ಕೆಳಗಿನ ತರಗತಿಯ ವಿದ್ಯಾರ್ಥಿಗಳಿಗೆ ಮೇಲಿನ ತರಗತಿಯ ವಿದ್ಯಾರ್ಥಿಗಳು ಪಾಠವನ್ನ ಮಾಡುವಂತಹ ಈ ಪದ್ಧತಿಯನ್ನ ಇಂಗ್ಲೆಂಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಭಾರತೀಯ ಶಿಕ್ಷಣ ಪದ್ಧತಿಯನ್ನ ನೋಡಿಕೊಂಡು. ಯಾಕೆ ಅಂತಂದ್ರೆ ಮೊದಲನೇದಾಗಿ ಇದು ಅತ್ಯಂತ ಮಿತವ್ಯಯದ ಶಿಕ್ಷಣ ಪದ್ಧತಿ. ಯಾಕೆಂತಂದ್ರೆ ನೀವೇನು ಅವನಿಗೆ ಸಂಬಳ ಕೊಡಬೇಕಾಗಿಲ್ಲ ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡಬೇಕಾಗಿಲ್ಲ. ಮತ್ತು ಅತ್ಯಂತ ಪರಿಣಾಮಕಾರಿ ಕೂಡ. ಯಾಕೆ ಅಂತಂದ್ರೆ ತಮ್ಮದೇ ವಯಸ್ಸಿನ ಅಥವಾ ತಮಗಿನ ಒಂದು ಸ್ವಲ್ಪ ದೊಡ್ಡವರಾದಂತ ತಮ್ಮ ಅಣ್ಣ ಅಥವಾ ಅಕ್ಕಂದ್ರ ವಯಸ್ಸಿನ ವಿದ್ಯಾರ್ಥಿಗಳು ಹೇಳ್ಕೊಟ್ರೆ ಮಕ್ಕಳು ಸುಲಭವಾಗಿ ಕಲ್ತ್ಕೋತಾರೆ. ಇದಿಷ್ಟು ಭಾರತೀಯರು ಮೂಗು ತೂರ್ಸಕ್ ಮುಂಚೆ, ಬ್ರಿಟಿಷರು ಇಲ್ಲಿ ಮೂಗು ತೂರ್ಸ್ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಮುಂಚೆ ಇದಂತಹ ಪರಿಸ್ಥಿತಿ. ನಾವು ಬ್ರಿಟಿಷರು ಅನ್ನುವಂತಹ ಒಂದು ಮಾತನ್ನ ಮಾತಾಡ್ತೀವಿ. ಯಾರು ನಮ್ಮ ಲೆಕ್ಕದಲ್ಲಿ ಬ್ರಿಟಿಷರು ಅಂತಂದ್ರೆ ಯಾರು? ಬ್ರಿಟಿಷ್ ಅಧಿಕಾರಿಗಳ, ವ್ಯಾಪಾರಿಗಳು. ಈ ಒಂದು ಡಿಫರೆನ್ಸ್ ಅನ್ನ ನಾವು ಅರ್ಥ ಮಾಡಿಕೊಳ್ಳದೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಆರಂಭದ ದಿನಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಮೊದಲಿಗೆ ಭಾರತಕ್ಕೆ ಬಂದಿದ್ದು ಬ್ರಿಟಿಷ್ ಅಧಿಕಾರಿಗಳು ಅಲ್ಲ. ಮೊದಲಿಗೆ ಭಾರತಕ್ಕೆ ಬಂದದ್ದು ಬ್ರಿಟಿಷ್ ವ್ಯಾಪಾರಿಗಳು. ನಮ್ಗೆಲ್ಲ ಗೊತ್ತಿರೋ ಹಾಗೆ 1600ರ ವೇಳೆಗೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂತು. ಇದರಲ್ಲಿ ಎರಡೂ ತರಹದ ಜನ ಇದ್ದಾರೆ. ದುಷ್ಟರು ಇದ್ದಾರೆ, ದುರುಳರಿದ್ದಾರೆ, ಸಜ್ಜನರಿದ್ದಾರೆ, ಸಂಭಾವಿತರಿದ್ರು, ಚೆನ್ನಾಗಿ ವಿದ್ಯೆಯನ್ನ ಕಲ್ತವ್ರಿದ್ರು, ಹಾಗೇನೆ ಏನೂ ಇಲ್ಲದೆ ಬಹಳ ಕೆಳಮಟ್ಟದ ವಿದ್ಯಾಭ್ಯಾಸವನ್ನ ಮಾತ್ರ ಹೊಂದಿ ದೈಹಿಕ ಶಕ್ತಿಯನ್ನ ಬಳಸ್ಕೊಂಡು ಕೆಲಸ ದುಡಿಯಕ್ಕೆ ಅಂತ ಹೇಳಿ ಬಂದವರು ಇದ್ರು. ನಮ್ಮ ಲೆಕ್ಕದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ನಮಗೆ ಗೊತ್ತಿರೋದು ಒಂದೇ, ಅದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಆದ್ರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚ್ನವರು, ಡೆನ್ಮಾರ್ಕ್ನವರು ಇವರೆಲ್ಲರೂ ವ್ಯಾಪಾರಕ್ಕೆ ಅಂತ ಹೇಳಿ ನಮ್ಮ ದೇಶಕ್ಕೆ ಬಂದರು. ಆದ್ರೆ ಇವರೆಲ್ಲ ಕೇವಲ ವ್ಯಾಪಾರಕ್ಕೆ ಬಂದಿದ್ದು ಮಾತ್ರ ಅಲ್ಲದೆ ಇಲ್ಲಿಯ ಜನಗಳ ಜೊತೆಗೆ ಕೆಡದಾಗ ನಡ್ಕೊಂಡ್ರು, ಧಾರ್ಮಿಕ ಸಂಗತಿಗಳಲ್ಲಿ ಕೈ ಹಾಕಿ ಅವರನ್ನ ಮತಾಂತರ ಮಾಡಕ್ಕೆ ನೋಡಿದ್ರು. ಇದರಿಂದ ಪಾಠ ಕಲ್ತದ್ದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿಂದ ಮುಂದಕ್ಕೆ ನಾನು ಈಸ್ಟ್ ಇಂಡಿಯಾ ಕಂಪನಿ ಅಂತಂದ್ರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿವರೆಗೆ ಎಲ್ಲರೂ ಈಸ್ಟ್ ಇಂಡಿಯಾ ಕಂಪನಿ ಅಂತಲೇನೆ ತಮ್ಮನ್ನ ಕರ್ಕೋತಾ ಇದ್ರು. ಈ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬರುವ ವೇಳೆಗೆ ಇಂಗ್ಲೆಂಡ್ ಅಲ್ಲಿ ಪರಿಸ್ಥಿತಿ ಹೇಗಿತ್ತು, ಏನಾಗಿತ್ತು ಅನ್ನೋದನ್ನ ನಾವೊಂದು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋಣ. ನಾವು ಗಮನಿಸಿ ನೋಡಿದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನಗಳನ್ನ ಮಾಡಿದ್ರು, ಶಾಸನಶಾಸ್ತ್ರವನ್ನ ಬೆಳೆಸಿದ್ರು, ಮುಂತಾದಂತಹ ಕ್ಷೇತ್ರಗಳನ್ನ ಬೆಳವಣಿಗೆ ಆಯ್ತು. ಹಾಗಾದ್ರೆ ಅದಕ್ಕೆ ಕಾರಣ ಏನು? ಬ್ರಿಟಿಷರಿಗೆ ಯಾಕೆ ಈ ಆಸಕ್ತಿ ಬಂತು? ಈ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದ ಆದಿಭಾಗದಲ್ಲಿ ಏನಾಯ್ತು ಅನ್ನುವಂತಹ ಸಂಗತಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ಕಾಟ್ಲೆಂಡ್ ಇಂಗ್ಲೆಂಡಿನ ಸಮೀಪದ ಮತ್ತು ಎಲ್ಲ ರೀತಿಯಲ್ಲೂ ಹತ್ತಿರವಾದಂತಹ ಒಂದು ದೇಶ. 18ನೇ ಶತಮಾನದ ಉತ್ತರಾರ್ಧದ ವೇಳೆಗೆ ಸ್ಕಾಟ್ಲೆಂಡ್ ಅಲ್ಲಿ ಒಂದು ಹೊಸ ಚಳುವಳಿ ಆರಂಭ ಆಗಿತ್ತು. ಏನದು ಅಂತಂದ್ರೆ 17ನೇ ಶತಮಾನ ಮತ್ತೆ 18ನೇ ಶತಮಾನದ ಆದಿಭಾಗದಲ್ಲಿ ಉತ್ತರ ಅಮೆರಿಕಾವನ್ನ ಗೆದ್ದು ಅದನ್ನ ತಮ್ಮ ವಸಾಹತನ್ನಾಗಿ ಮಾಡ್ಕೊಂಡಂತ ಬ್ರಿಟಿಷರು ಮತ್ತೆ ಸ್ಕಾಟರು ಅದರ ನಾಗರಿಕತೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಟ್ಟಿದ್ರು. ನೀವು ಇವತ್ತಿಗೂ ಅಮೆರಿಕಾದ ಸಂಸ್ಕೃತಿ ಅಂತ ಹೇಳಬಹುದಾದದ್ದನ್ನ ಗುರ್ದು ಹಿಡಿಯೋದು ಕಷ್ಟ. ಯಾಕೆ ಅಂತಂದ್ರೆ ಅದರ ಮೇಲೆ ದಾಳಿ ಮಾಡಿದಂತಹ ಪಾಶ್ಚಾತ್ಯರು ಸಂಪೂರ್ಣವಾಗಿ ಅಲ್ಲಿದ್ದಂತಹ ಸ್ಥಳೀಯ ನಾಗರಿಕತೆಯನ್ನ ನಾಶ ಮಾಡಿದ್ರು. ಆಮೇಲೆ ಅವ್ರಿಗೆ ಅರ್ಥ ಆಯ್ತು ತಾವೆಂತ ದಡತನವನ್ನ ಮಾಡಿದ್ವಿ, ಎಂಥ ತಪ್ಪನ್ನ ಮಾಡಿದ್ವಿ ಅಂತ ಹೇಳಿ. ಈ ತರಹದ ತಪ್ಪನ್ನ ಮತ್ತೆ ನಾವು ಯಾವತ್ತೂ ಮಾಡಬಾರ್ದು, ಮರುಕಳಿಸಬಾರ್ದು. ಯಾವ ದೇಶವನ್ನ ಗೆದ್ರು ಅದರ ಸಂಸ್ಕೃತಿಯನ್ನ ನಾವು ದಾಖಲಿಸಬೇಕು ಅನ್ನುವಂತಹ ಚಿಂತನೆ ಬಲವಾಗಿತ್ತು. ಇದರ ಮೂಲ
ಇದ್ದದ್ದು ಎಡಿನ್ಬರ್ಗ್ ಅನ್ನುವಂತಹ ಒಂದು ನಗರದಲ್ಲಿ. ಈ ಎಡಿನ್ಬರ್ಗ್ನ ಸಿಟಿ ಆಫ್ ಜೀನಿಯಸ್ ಅಂತ ಹೇಳಿ ಕರೀತಾರೆ ಪಾಶ್ಚಾತ್ಯ ಜಗತ್ತಿನಲ್ಲಿ. ಸ್ಕಾಟ್ಲೆಂಡಿನ ಜನ ಬಹಳ ಬುದ್ಧಿವಂತರು, ಬಹಳ ಮೇಧಾವಿಗಳು, ಚಿಂತನಪರರು. ಈ ಎಡಿನ್ಬರ್ಗ್ ನಲ್ಲಿ ಹುಟ್ಕೊಂಡಂತಹ ಈ ಚಳುವಳಿ ಏನಿದೆ, ಇದನ್ನ ಎಡಿನ್ಬರ್ಗ್ ಎನ್ಲೈಟ್ಮೆಂಟ್ ಮೂವ್ಮೆಂಟ್ ಅಂತ ಹೇಳಿ ಕರೀತಾರೆ. ಇದರ ಪ್ರಭಾವ ಅತ್ಯಂತ ತೀವ್ರವಾಗಿ ಪಾಶ್ಚಾತ್ಯ ಜಗತ್ತಿನ ಎಲ್ಲ ಕಡೆ. ಏನು ಎಡಿನ್ಬರ್ಗ್ ಮೂವ್ಮೆಂಟ್, ಎನ್ಲೈಟ್ಮೆಂಟ್ ಮೂವ್ಮೆಂಟ್ ನ ವಿಶೇಷ ಏನಪ್ಪಾ ಅಂತಂದ್ರೆ, ಅವ್ರು ಹೇಳಿದ್ದು ಒಂದಂಶ, ನೀವು ಭಾರತವನ್ನ ಗೆದ್ರಿ ಅಂತಂದ್ರೆ ಭಾರತದಲ್ಲಿರುವ ಖನಿಜಗಳನ್ನ ತಗೊಂಡ್ಬರೋದೋ, ಭಾರತದಲ್ಲಿ ಇರ್ತಕ್ಕಂತಹ ಏಲಕ್ಕಿ ಕಾಳು ಮೆಣಸಿನ ನಿಮದ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ. ಬನಾರಸ್ನಲ್ಲಿ ಗಂಗೆಯ ನದಿಯ ದಂಡೆಯ ಮೇಲೆ ಅನೇಕ ಬಗೆಯ ವಿದ್ಯೆಗಳನ್ನ ಕರೆದಂತಹ ವಿದ್ವಾಂಸರುಗಳಿದ್ದಾರೆ, ಪಂಡಿತರಿದ್ದಾರೆ. ಅವ್ರ ಜೊತೆ ಕೂತ್ಕೊಳ್ಳಿ, ಅವರ ಪರಂಪರೆ ಏನು, ಅವರ ವಿದ್ಯೆ ಏನು, ಅವರ ಸಂಸ್ಕೃತಿ ಏನ್ ಹೇಳುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ ಅನ್ನುವ ಮಾತನ್ನ ಎಡಿನ್ಬರ್ಗ್ ನ ವಿದ್ವಾಂಸರುಗಳು, ಅಲ್ಲಿನ ಚಿಂತಕರುಗಳು ಹೇಳಲಿಕ್ಕೆ ಶುರು ಮಾಡಿದ್ರು. ಈ ಮಾತುಗಳ ಪ್ರಭಾವ ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಸದಸ್ಯರ ಮೇಲೂ ಆಗಿತ್ತು. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಧಾರ್ಮಿಕ ಪ್ರಚಾರಕ್ಕೆ ಅವಕಾಶ ಕೊಟ್ಟು ಭಾರತೀಯರನ್ನ ಉದ್ಧಾರ ಮಾಡಬೇಕು ಅನ್ನುವಂತಹ ವಾದ ಹುಟ್ಕೊಂಡಾಗ ಹೆನ್ರಿ ಮಾಂಟೆಗೊಮರಿ ಅನ್ನುವಂತಹ ಒಬ್ಬ ಸದಸ್ಯ ಹೀಗೆ ಹೇಳ್ತಾನೆ. ಏನದು ವಾದ ಅಂತಂದ್ರೆ, ಚಾರ್ಲ್ಸ್ ಗ್ರಾಂಟ್ ಅವನ ಮಾತನ್ನ ನಾನು ಮತ್ತೆ ಮುಂದೆ ಹೇಳ್ತೀನಿ. ಅವನು ಹೇಳ್ತಾನೆ, ನಾವು ಭಾರತೀಯರನ್ನ ಸುಲಿಗೆ ಮಾಡ್ತಾ ಇದೀವಲ್ಲ, ಅದರ ಪ್ರಾಯಶ್ಚಿತ್ತವಾಗಿ ಶಿಕ್ಷಣ ಮತ್ತೆ ಧರ್ಮಗಳನ್ನ ಅವ್ರಿಗೆ ಕೊಟ್ಟು ನಾವು ಪಾಪವನ್ನ ಪಾಪ ತೊಳ್ಕೋಬೇಕು ಅನ್ನುವ ಮಾತನ್ನ ಅವನು ಹೇಳಿದಾಗ ಈ ಹೆನ್ರಿ ಮಾಂಟೆಗೊಮರಿ ಹೇಳದಂತೆ, ಇಫ್ ವಿ ವಿಶ್ ಟು ಕನ್ವರ್ಟ್ ದ ನೇಟಿವ್ಸ್ ಆಫ್ ಇಂಡಿಯಾ, we ought to reform our own people there, who at present only gave them an example of lying, swearing, drunkardness and other vices ಅಂತ ಹೇಳಿ ಹೆನ್ರಿ ಮಾಂಟೆಗೊಮರಿ ಹೇಳ್ತಾ ಇದ್ದಾನೆ. ನಾವು ಭಾರತೀಯ ಸ್ಥಳೀಯರನ್ನ ಉದ್ಧಾರ ಮಾಡ್ತೀವಿ ಅನ್ನೋದಾದ್ರೆ, ಅದಕ್ಕೆ ಮುಂಚೆ ನಮ್ಮಿಂದ ಇಲ್ಲಿಂದ ಹೋಗಿದಾರಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಪುಣ್ಯಾತ್ಮರುಗಳು, ಸದಾ ಕುಡ್ಕೊಂಡು ಸುಳ್ಳು ಹೇಳ್ಕೊಂಡು ಸುಳ್ಳು ಆಣೆ ಪ್ರಮಾಣಗಳನ್ನ ಮಾಡಿಕೊಂಡು ಈ ತರ ಚಿಲ್ಲರೆ ಬುದ್ಧಿಗಳನ್ನ ತೋರಿಸ್ತಾ ಇದಾರಲ್ಲ, ಅವ್ರನ್ನ ಮೊದಲು ರಿಪೇರಿ ಮಾಡ್ಬೇಕು, ಭಾರತೀಯರನ್ನ ಉದ್ಧಾರ ಮಾಡೋದು, ಕನ್ವರ್ಟ್ ಮಾಡೋದು ಆಮೇಲಿನ ಮಾತು. ಹಾಗಾಗೇನೆ 1793ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಅನ್ನ ಕೊಡ್ಬೇಕಾದ್ರೆ ಒಂದು ಸ್ಪಷ್ಟವಾದ ಮಾತನ್ನ ಹೇಳಿತ್ತು, ಯು ಆರ್ ನಾಟ್ ಪರ್ಮಿಟೆಡ್ ಟು ಟೇಕ್ ದ ಮಿಷನರೀಸ್ ಅಲಾಂಗ್ ವಿತ್ ಯು. ನಿಮ್ಮ ಜೊತೆಗೆ ಧರ್ಮ ಪ್ರಚಾರಕರನ್ನ ಕರ್ಕೊಂಡು ಹೋಗಲಿಕ್ಕೆ ನಿಮಗೆ ಅವಕಾಶ ಇಲ್ಲ. ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದಂತಹ ಬಹಳ ಸ್ಪಷ್ಟವಾದಂತಹ ನಿರ್ದೇಶನ. ಯಾವುದೇ ಕಾರಣಕ್ಕೂ ನೀವು ವ್ಯಾಪಾರಿಗಳಾಗಿ ಹೋಗಬಹುದೇ ಹೊರತು ಧರ್ಮ ಪ್ರಚಾರಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗುವ ಹಾಗಿಲ್ಲ, ಅದನ್ನ ಮಾಡುವ ಹಾಗೂ ಇಲ್ಲ. ಇದು ಬ್ರಿಟಿಷ್ ಪಾರ್ಲಿಮೆಂಟಿನ ತೀರ್ಮಾನ. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಬೇರೆ ತರಹ ಯೋಚನೆ ಮಾಡ್ತಿತ್ತು. ಇವ್ರುಗಳೆಲ್ಲ ಯಾರು? ಇಲ್ಲಿಗೆ ಬಂದಂತಹವರು ಹಣ ಮಾಡಕ್ಕೆ ಅಂತ ಬಂದ್ರು, ವ್ಯಾಪಾರಿಗಳವರು ಹಣ ಮಾಡಕ್ ಬಂದ್ರು, ಮಾಡಿದ್ರು. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸ್ವದೇಶಕ್ಕೆ ವಾಪಸ್ ಹೋದ್ರು, ಪ್ರಬಲರಾದ್ರು, ಎಂಪಿಗಳಾದ್ರು, ಪಾರ್ಲಿಮೆಂಟ್ಗೆ ಸೇರ್ಕೊಂಡ್ರು, ಕಾನೂನು ಪಾಲಿಸಿಗಳನ್ನು ಮಾಡುವಷ್ಟು ಪ್ರಭಾವ ಇತ್ತು. ಅವರಲ್ಲಿ ಒಬ್ಬ, ನಾನು ಮುಂಚೆ ಹೇಳದ್ನಲ್ಲ ಚಾರ್ಲ್ಸ್ ಗ್ರಾಂಟ್, ಇವನು 1767ನೇ ಇಸ್ವಿಗೆ ಇಲ್ಲಿಗೆ ಬಂದ, 86ನೇ ಇಸ್ವಿವರೆಗೆ ಇಲ್ಲಿದ್ದ, ಬೇಕಾದಷ್ಟು ದುಡ್ಡು ಮಾಡ್ದ. ಹಾಗೆ ಮಾಡುವಾಗ ಇಲ್ಲಿ ಭಾರತದಲ್ಲಿ ಸತಿ ಪದ್ಧತಿ ಮುಂತಾದಂತಹ ಸಾಮಾಜಿಕ ಅನಿಷ್ಟಗಳೇನಿತ್ತು, ಈ ಅನಿಷ್ಟಗಳನ್ನ ಗಮನಿಸ್ದ. ಅವಾಗ್ಲೇ ಅವನು ಹೇಳಿದ್ದು, ನಾವು ಭಾರತೀಯರನ್ನ ಬೇಕಾದಷ್ಟು ದುಡ್ಡು ಕಾಸು ಎಲ್ಲ ಸುಳಿದು ಬಿಟ್ಟಿದೀವಿ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿ ಅವರಿಗೆ ಶಿಕ್ಷಣ ಮತ್ತೆ ಧರ್ಮಗಳನ್ನ ಕೊಟ್ಟು ನಾವು ಮಾಡಿರುವ ಈ ಪಾಪನ ತೊಳ್ಕೋಬೇಕು ಅಂತ ಹೇಳಿ. ಆದ್ರೆ ಅವಾಗ್ಲೇ ನಾನು ಹೇಳಿದ ಹಾಗೆ ಪಾರ್ಲಿಮೆಂಟ್ ಇದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಕಿಂಗ್ ಜಾರ್ಜ್ III ಏನಿದ್ದ, ಅವನಿಗೆ ಇದ್ರಲ್ಲಿ ಆಸಕ್ತಿ ಇರಲಿಲ್ಲ. ಅಷ್ಟೊತ್ತಿಗೆ ಫ್ರೆಂಚ್ ರೆವಲ್ಯೂಷನ್ ಬೇರೆ ಸಿಕ್ಕಾಪಟ್ಟೆ ತೀವ್ರವಾಗಿ ನಡೀತಾ ಇತ್ತು. ಆ ದೃಷ್ಟಿಯಿಂದ ಅವನಿದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇಂಗ್ಲಿಶಿನ ಮೂಲಕ ಇಂಗ್ಲಿಶಿನ ಶಿಕ್ಷಣವನ್ನ ಕೊಡಬೇಕು, ಇಂಗ್ಲಿಶಿನ ಧರ್ಮ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿದವನು
ಚಾರ್ಲ್ಸ್ ಗ್ರಾಂಟ್, ನಾವ್ ಅನ್ಕೊಂಡಿದ್ದೇವಲ್ಲ ಮೆಕಾಲೆ ಅಲ್ಲ, ಮೆಕಾಲೆಗಿಂತ 40 ವರ್ಷ ಹಿಂದೆ. ಗ್ರಾಂಟ್ ಕೇಳಿದ್ದನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಏನೋ ಒಪ್ಕೊಳ್ಳಿಲ್ಲ. ಆದ್ರೆ ಗ್ರಾಂಟ್ ನ ಮನೋಧರ್ಮದವರು ತಮ್ಮ ಪ್ರಯತ್ನಗಳನ್ನ ನಿಲ್ಲಿಸಲಿಲ್ಲ. 1793ನೇ ಇಸ್ವಿಯ ಚಾರ್ಟರ್ ನಲ್ಲಿ ಅವಕಾಶ ಸಿಗದಿರ ಇದ್ದಾಗ ಇವರು ರಂಗೋಲಿ ಕೆಳಗೆ ನುಸುಳು ಅಂತ ಒಂದು ಕೆಲಸ ಮಾಡಿದ್ರು. ಏನ್ ಹೇಳಿತ್ತು ಬ್ರಿಟಿಷ್ ಪಾರ್ಲಿಮೆಂಟ್? ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮ ಪ್ರಚಾರಕರನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿತ್ತು ತಾನೆ. ಸರಿನಪ್ಪ ಆಯ್ತು ಅಂದ್ರು, ಬಿಟ್ರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಹೋಗ್ಲಿಲ್ಲ. ವಿಲಿಯಂ ಕ್ಯಾರಿ ಅನ್ನುವಂತಹ ಒಬ್ಬ ಬ್ಯಾಪ್ಟಿಸ್ಟ್ ಮಿಷನರಿಯನ್ನ ಡೆನ್ಮಾರ್ಕಿನ ಹಡಗನ ಮೂಲಕ ಇಂಡಿಯಾಕ್ಕೆ ಕಳಿಸಿದ್ರು. ನಾನು ಇವನ ವಿಷಯವನ್ನೇ ನಿಮ್ಗೆ ಹಿಂದೆ ಹೇಳಿದ್ದು. ಈ ವಿಲಿಯಂ ಕ್ಯಾರಿ ಕನ್ನಡದ ಮೊದಲ ಪ್ರಿಂಟೆಡ್ ಪುಸ್ತಕ 1817ರಲ್ಲಿ ಪ್ರಿಂಟ್ ಆದಂತಹ ಗ್ರಾಮರ್ ಆಫ್ ಕುರ್ನಾಟ ಲ್ಯಾಂಗ್ವೇಜ್ ಅನ್ನ ಪ್ರಕಟ ಮಾಡಿದ್ರು. 1799ರಲ್ಲಿ ಇನ್ನು ಇಬ್ರು ಮಿಷನರಿಗಳು ಅಮೆರಿಕಾದ ಹಡಗುಗಳ ಮೂಲಕ ಬಂದು ಇಲ್ಲಿಳಿದ್ರು. ಇವರೆಲ್ಲ ಉಳ್ಕೊಂಡಿದ್ದು ಸೆರಾಂಪುರ, ನಾ ಮೊದಲೇ ಹೇಳಿದ್ನಲ್ಲ, ಆ ಸೆರಾಂಪುರ ಪಶ್ಚಿಮ ಬಂಗಾಳದಲ್ಲಿ ಇರತಕ್ಕಂತಹ ಸೆರಾಂಪುರ ಅನ್ನುವಂತಹ ಡ್ಯಾನಿಶ್ ಕಾಲೋನಿಯಲ್ಲಿ. ಸೊ ನಾ ಹಿಂದೆ ಹೇಳಿದ್ದೀನಿ, ನೀವು ಸ್ವಲ್ಪ ಜ್ಞಾಪಿಸ್ಕೊಂಡಿದ್ರೆ, ನಮಗೆ ಬಂದಂತಹ ಬೇರೆ ಬೇರೆ ದೇಶಗಳ ಪೋರ್ಚುಗೀಸ್, ಡಚ್ ಮುಂತಾದಂತಹ ದೇಶಗಳ ಮಿಷನರಿಗಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ ಪ್ರತಿ 20 ವರ್ಷಕ್ಕೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಚಾರ್ಟರ್ ರಿನ್ಯೂ ಆಗ್ಬೇಕು. 73ರಲ್ಲಿ ಆದ್ಮೇಲೆ ಮತ್ತೆ 20 ವರ್ಷ ಅಂತಂದ್ರೆ 93ರಲ್ಲಿ ರಿನ್ಯೂ ಆಯ್ತು. 93ರಲ್ಲಿ ಆದ್ಮೇಲೆ 1813ರಲ್ಲಿ ಇದು ರಿನ್ಯೂ ಮಾಡುವಷ್ಟೊತ್ತಿಗೆ ಮಿಷನರಿಗಳು ಈ ಸರ್ತಿನಾದ್ರೂ ರಿನ್ಯೂವಲ್ ಅಲ್ಲಿ ನಾವು ಒಳಗಡೆ ಹೋಗ್ಲಿಕ್ಕೆ ಅವಕಾಶ ತಗೋಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ರು. 1812ನೇ ಇಸ್ವಿ ಅಷ್ಟೊತ್ತಿಗೇನೆ ಪಾರ್ಲಿಮೆಂಟಿನ ಮೇಲೆ ಇನ್ಫ್ಲೂಯೆನ್ಸ್ ತಂದು ಇದರಲ್ಲಿ ಮಿಷನರಿಗಳನ್ನ ಒಳಗಡೆ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಅವಕಾಶ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ತಂದ್ರು. ನೀವು ನಂಬಿ 837 ಪಿಟಿಷನ್ಗಳನ್ನ ಕೊಟ್ಟಿದ್ದಾರೆ ಈ ಸಲುವಾಗಿ. ಆದರೂ ಕೂಡ 1813ರ ಜುಲೈ 21ನೇ ತಾರೀಕು ಈ ಚಾರ್ಟರ್ ರಿನ್ಯೂ ಆಗಿ ಅನೌನ್ಸ್ ಆಯ್ತು. ಅದರಲ್ಲಿ ಮಿಷನರಿಗಳಿಗೆ ಇಂಡಿಯಾಕ್ಕೆ ಹೋಗಕ್ಕೆ ಪರ್ಮಿಷನ್ ಸಿಕ್ಲಿಲ್ಲ. ಸತತ 20 ವರ್ಷಗಳ ಕಾಲ ಮಿಷನರಿಗಳು ಪ್ರಯತ್ನ ಮಾಡಿದಾಗ ಕೂಡ 1813ರ ಚಾರ್ಟರ್ನ ರಿನ್ಯೂವಲ್ ಅಲ್ಲಿ ಅವರಿಗೆ ಅವಕಾಶ ಸಿಕ್ಲಿಲ್ಲ. ಅದರ ಬದಲಿಗೆ ಅದರ ಕ್ಲಾಸ್ 43 43ನೇ ನಿಬಂಧನೆ ಹೇಳುತ್ತೆ, ಇದು ಬಹಳ ಪ್ರಮುಖವಾದಂತಹ ನಿಬಂಧನೆ. ಪ್ರತಿ ವರ್ಷ 1 ಲಕ್ಷ ರೂಪಾಯಿಗೆ ಕಡಿಮೆ ಇಲ್ಲದಷ್ಟು ಹಣವನ್ನ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನ ಪ್ರೋತ್ಸಾಹಿಸೋದಕ್ಕೆ ಮತ್ತು ವಿಜ್ಞಾನದ ಪ್ರಚಾರಕ್ಕೆ ಖರ್ಚು ಮಾಡಬೇಕು ಅನ್ನುವಂತಹ ನಿಬಂಧನೆಯನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಈಸ್ಟ್ ಇಂಡಿಯಾ ಕಂಪನಿಗೆ ಹಾಕಿದೆ. ನೀವು ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಪರಂಪರೆಯನ್ನ, ಭಾರತೀಯ ವಿದ್ಯೆಯನ್ನ, ಸಾಹಿತ್ಯವನ್ನ ಬೆಳೆಸಲಿಕ್ಕೆ ಅವತ್ತಿನ ಕಾಲಕ್ಕೆ 1813ನೇ ಇಸ್ವಿಯಷ್ಟು ಹಿಂದಕ್ಕೇನೆ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ನೀವು ಅನ್ನುವಂತಹ ಕ್ಲಾಸ್ ಅನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಅವರಿಗೆ ಹಾಕಿ ಕಳಿಸ್ತು. ಯಾಕೆ? ಇದರ ಹಿನ್ನೆಲೆ ಏನು? ಇದು ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವೊಂದ್ ಸ್ವಲ್ಪ ವಿಷಯಕ್ಕೆ ಹಿಂದಕ್ಕೆ ಹೋಗ್ಬೇಕು. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ವಾರನ್ ಹೇಸ್ಟಿಂಗ್ಸ್ ಇಲ್ಲಿಗೆ ಬಂದಂತಹ ಗವರ್ನರ್ ಜನರಲ್ಗಳಲ್ಲಿ ಒಬ್ಬ. 1751ರಿಂದ ಇಲ್ಲಿದ್ದವನು. 1772ರಲ್ಲಿ ಇಲ್ಲಿ ಗವರ್ನರ್ ಜನರಲ್ ಆದ. ಅವನಿಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಪ್ರೀತಿ ಇತ್ತು. ಅವನ ಜೊತೆಗೆ ನೆಥಾನಿಯಲ್ ಹಾಲ್ಹೆಡ್, ಚಾರ್ಲ್ ವಿಲ್ಸ್ಕಿನ್, ಫ್ರಾನ್ಸಿಸ್ ಗ್ಲಾಡ್ವಿನ್ ಮುಂತಾದಂಥವರೆಲ್ಲ ಇದ್ದರು. ಇವರಿಗೆಲ್ಲ ಒಂದು ಸಮಾನವಾದಂತಹ ಮನಸ್ಥಿತಿ ಏನು. ಇವರೆಲ್ಲ ಮತ್ತೆ ಬಹಳ ದೊಡ್ಡ ವಿದ್ವಾಂಸರುಗಳಾಗಿದ್ದವರು, ಚೆನ್ನಾಗಿ ಓದ್ಕೊಂಡು ಬಂದಿದ್ದವರು. ಅವರಿಗೆ ಈ ಭಾರತೀಯ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವಂತಹ ಆಸಕ್ತಿ. ಇವರು ಕಲ್ಕತ್ತಾದಲ್ಲಿ 1871ರಲ್ಲಿ ಅರಾಬಿಕ್ ಮತ್ತೆ ಪರ್ಷಿಯನ್
ಉರ್ದು ಭಾಷೆಗಳನ್ನ ಕಲಿಯುವ ಸಲುವಾಗಿ ಮದ್ರಸಾವನ್ನ ಶುರು ಮಾಡಿದ್ರು. 1792ರಲ್ಲಿ ಜೋನ್ಥನ್ ಡಂಕನ್ ಸಂಸ್ಕೃತ ಕಾಲೇಜನ್ನ ಆರಂಭ ಮಾಡಿದ್ರು. ಆಮೇಲೆ 1800ರಲ್ಲಿ ಆಗಿನ ಗವರ್ನರ್ ಜನರಲ್ ಆಗಿದ್ದಂತ ವೆಲ್ಲೆಸ್ಲಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ನ ಆರಂಭ ಮಾಡ್ದ. ಅದರಲ್ಲಿ ಸಂಸ್ಕೃತ ಮತ್ತೆ ಪರ್ಷಿಯನ್ ಕಲಿಕೆಯನ್ನ ಸೇರಿಸ್ದ. 1773ರಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ಬಂದಂತಹ ಸರ್ ವಿಲಿಯಂ ಜೋನ್ಸ್ ಅಂತನು ನಾವೆಲ್ಲರೂ ಕೇಳಿರುವಂತ ಹೆಸರು 1784ರಲ್ಲಿ ಆರಂಭ ಮಾಡ್ದ. ಹೀಗಾಗಿ ಆರಂಭ ಕಾಲದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳ್ಯಾರಿದ್ದಾರೆ ಇವರೆಲ್ಲ ಬಹುತೇಕ ಪರ್ಸನಲ್ ಆಗಿ ಓರಿಯೆಂಟಲಿಸಂನ ಪರವಾಗಿದ್ದಂಥವರು, ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಹೊಂದಿದ್ದರು. ಆದರೆ ಪರಿಸ್ಥಿತಿ ಹೀಗೆ ಇರಲಿಲ್ಲ. 1794ನೇ ಇಸವಿಯಲ್ಲಿ ಕಾರ್ನ್ವಾಲಿಸ್ ಇಲ್ಲಿಯ ಗವರ್ನರ್ ಜನರಲ್ ಆಗಿ ಬರೋಷ್ಟೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ, ಅನ್ಯಾಯ, ಮೋಸ, ಲಂಚ ಎಲ್ಲ ತುಂಬೋದು. ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದಾದ್ರೆ ನಾವು ಈ ಇಂಗ್ಲಿಷ್ ಅವನು ಮತ್ತೆ ಆಡಳಿತವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಅವನು ಯೋಚನೆ ಮಾಡ್ದ. ಹಾಗಾಗಿ ಅವನು ಇಲ್ಲಿ ಭಾರತೀಯರನ್ನ ಕಿತ್ತಾಕಿದ. ಕಾರ್ನ್ವಾಲಿಸ್ನ ನಂತರ ಬಂದಂತಹ ವೆಲ್ಲೆಸ್ಲಿ ಮತ್ತೆ ಹೇಸ್ಟಿಂಗ್ನ ದಾರಿಯಲ್ಲಿ ನಡೆದ. ಹೇಸ್ಟಿಂಗ್ನ ಕಾಲದಲ್ಲಿ ಹೇಗೆ ಭಾರತೀಯ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇತ್ತು, ಆ ವೆಲ್ಲೆಸ್ಲಿಯ ಕಾಲಕ್ಕೆ ಮತ್ತೆ ಅದು ಮತ್ತೆ ಮುಂದುವರಿತು. ಅವನ ಜೊತೆಗೆ ಬಂದಂತಹ ಜಾನ್ ಮಾಲ್ಕಮ್, ಥಾಮಸ್ ಮನ್ರೋ, ಚಾರ್ಲ್ಸ್ ಮೆಟ್ಕಾಫ್, ಎಲ್ಫಿನ್ಸ್ಟನ್ ಮುಂತಾದಂತವರು ಕೂಡ ತುಂಬಾ ಆಸಕ್ತಿಯಿಂದ, ಶ್ರದ್ಧೆಯಿಂದ ಭಾರತೀಯ ಸಾಹಿತ್ಯ ಮತ್ತೆ ಸಂಸ್ಕೃತಿಯನ್ನ ಅವರು ಓದಕ್ಕೆ ಮುಂದುವರಿಸ್ಕೊಂಡು ಹೋದ್ರು. ಪಾರ್ಲಿಮೆಂಟ್ಗೆ ಮಾತ್ರ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವುದೇ ರೀತಿಯ ಅನುಮತಿಯನ್ನ ಕೊಡ್ಲಿಕ್ಕೆ ಆಸಕ್ತಿ ಇರಲಿಲ್ಲ. ಯಾಕೆ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಸ್ವಾತಂತ್ರ್ಯವನ್ನ, ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಕೊಡಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಯಾಕೆ ಇಷ್ಟ ಇರಲಿಲ್ಲ? ಇದೊಂದು ಬಹಳ ಕುತೂಹಲಕರವಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರಕ್ಕೆ ಬಂದಂತಹ ಸಂಸ್ಥೆ, ಅದಕ್ಕೆ ಆಡಳಿತಾತ್ಮಕವಾದಂತಹ ಯಾವುದೇ ಒಂದು ಸಾಮರ್ಥ್ಯ ಇರಲಿಲ್ಲ. ಇವ್ರಿಗೆ ಸ್ವತಂತ್ರವಾದ ರಾಜಕೀಯ ನಿಯಂತ್ರಣವನ್ನ ಭಾರತದಲ್ಲಿ ಕೊಟ್ಟುಬಿಟ್ರೆ ಇವರು ನಾಳೆ ನಮ್ಮ ಮಾತೇ ಕೇಳಲ್ಲ ಅನ್ನುವಂತಹ ಭಯ ಬ್ರಿಟಿಷ್ ಪಾರ್ಲಿಮೆಂಟ್ಗಿತ್ತು. ಜ್ಞಾಪಕ ಇರಲಿ, 1757ರ ಲಾಸಿ ಕದನದ ವೇಳೆಯಲ್ಲಿ ಹೆಚ್ಚು ಕಡಿಮೆ ಪಶ್ಚಿಮ ಬಂಗಾಲವನ್ನ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವಶಕ್ಕೆ ಮಾಡ್ಕೊಂಡ್ಬಿಟ್ಟಿತ್ತು. ಇವ್ರನ್ನ ಹೀಗೆ ಬಿಟ್ಟುಬಿಟ್ರೆ ಇವರು ರಾಜಕೀಯವಾಗಿ ಬೆಳೆದು ನಮ್ಮ ಆಡಳಿತದ ಹಿಡಿತದಿಂದ ಹೊರಟೋಗ್ತಾರೆ ಅನ್ನುವಂತ ಭಯ ಬ್ರಿಟಿಷ್ ಪಾರ್ಲಿಮೆಂಟ್ಗಿತ್ತು. ಹಾಗಾಗಿ ಅವರು ತಮ್ಮ ನಿಬಂಧನೆಗಳನ್ನ ಹೇರ್ತಲೇ ಇದ್ರು. ಈ ಕಡೆ ಮಿಷನರಿಗಳ ಪ್ರಯತ್ನ ಮುಂದುವರದೇ ಇತ್ತು. 1813ರಲ್ಲಿ ಮತ್ತೆ ಬೆಳವಣಿಗೆ ಆಯಿತು. ಏನಪ್ಪಾ ಅದು ಅಂತಂದ್ರೆ, ಭಾರತದೊಂದಿಗೆ ಫ್ರೀ ಟ್ರೇಡಿಂಗ್ ಮತ್ತು ಕ್ಲಫಾನ್ ಇವಾಂಜಲಿಕಲ್ಸ್ ಅನ್ನುವಂತಹ ಶ್ರೀಮಂತ ಮಿಷನರಿಗಳ ತಂಡದ ಆಗಮನ ಆಯಿತು. ಇಲ್ಲಿ ಫ್ರೀ ಟ್ರೇಡಿಂಗ್ ಅನ್ನುವಂಥದ್ದು ಸ್ವತಂತ್ರವಾದಂತಹ ಅಥವಾ ಮುಕ್ತವಾದಂತಹ ವ್ಯಾಪಾರ, ಮತ್ತೆ ಕ್ಲಫಾನ್ ಇವಾಂಜಲಿಕಲ್ಸ್ ಅನ್ನುವಂತಹ ಶ್ರೀಮಂತ ಮಿಷನರಿಗಳು ಭಾರತಕ್ಕೆ ಬಂದರು. ಜ್ಞಾಪಕ ಇರಲಿ, ಅದು ಭಾರತೀಯರನ್ನ ಮತಾಂತರ ಮಾಡುವ ಸಲುವಾಗಿ ಅಲ್ಲ, ಇಂಗ್ಲಿಷರ ಸಲುವಾಗಿ. ಅವರು ಇಲ್ಲಿಗೆ ಬರುವಾಗ ಕೂಡ ಪಾರ್ಲಿಮೆಂಟ್ ಎಚ್ಚರಿಕೆಯನ್ನ ಕೊಟ್ಟೇ ಕಳಿಸಿತ್ತು ಅವರಿಗೆ. ಏನು ಅಂದ್ರೆ, ನೀವು ಯಾವುದಕ್ಕೂ ಕಾರಣಕ್ಕೂ ಮತಾಂತರ ಮಾಡುವ ಹಾಗಿಲ್ಲ, ಸೆಕ್ಯುಲರ್ ಆಗಿರ್ಬೇಕು ನೀವು ಅಂತ ಹೇಳಿ. ಧರ್ಮ ಪ್ರಚಾರ ಮಾಡಕೂಡ್ದು. ಸರಿ ಆಯ್ತು ಅಂತ ಹೇಳ್ಕೊಂಡು ಬಂದರು. ಯಥಾ ಪ್ರಕಾರ ರಂಗೋಲಿಯ ಕೆಳಗೆ ನುಸುಳುವಂತಹ ಕೆಲಸ, ಧರ್ಮ ಪ್ರಚಾರ ಮಾಡಬಾರದು. ಸರಿ ಆಯ್ತು. ಇನ್ಯಾವ ತರಹ ತೋರಿಸ್ಬೋದು ಇದನ್ನ? ಸಾಹಿತ್ಯ ಪಾಠ ಮಾಡ್ಬೋದಲ್ಲ, ಸಾಹಿತ್ಯದ ಮೂಲಕ ಧರ್ಮ ಹೇಳ್ಕೊಡ್ಬೋದಲ್ಲ. ಆ ದಾರಿಯನ್ನ ಇವರು ಹಿಡಿದ್ರು. ಸೊ ಆರಂಭ ಕಾಲದ ಮಿಷನರಿಗಳು ಸಾಹಿತ್ಯದ ಮೂಲಕ ತಮ್ಮ ಧರ್ಮದ ಅಂಶಗಳನ್ನ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಂಡೇ ಸ್ಕೂಲ್ ಮೂವ್ಮೆಂಟ್ ಅನ್ನುವಂಥದ್ದು ಮತ್ತೆ ಚಾರಿಟಿ ಸ್ಕೂಲ್ ಮೂವ್ಮೆಂಟ್ ಅನ್ನುವಂಥದ್ದು ಎರಡು 18 ಮತ್ತು 19ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ಚಳುವಳಿ. ಬಡ ಜನ, ಬಡ ವಿದ್ಯಾರ್ಥಿಗಳು ಅಥವಾ ಬಡ ಮಕ್ಕಳುಗಳು
ಶಾಲೆಗೆ ಹೋಗ್ಲಿಕ್ಕಾಗ್ದಿರ ಇರುವಂತವ್ರು, ವಿದ್ಯಾಭ್ಯಾಸವನ್ನ ಕಲೀಲಿಕ್ಕಾಗ್ದಿರ ಇರುವಂತವ್ರು, ಅಂಥವರನ್ನ ಭಾನುವಾರಗಳ ದಿನ ಚರ್ಚಿಗೆ ಕರೆದು ಅವರಿಗೆ ವಿದ್ಯಾಭ್ಯಾಸವನ್ನ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಬೈಬಲ್ನ ಪಾಠಗಳನ್ನ ಹೇಳ್ಕೊಟ್ಟು ಅವ್ರಿಗೊಂದು ಸ್ವಲ್ಪ ತಿಂಡಿ ಇತ್ಯಾದಿಗಳನ್ನ ಕೊಡುವಂತಹ ಪದ್ಧತಿ ಈ ಸಂಡೇ ಸ್ಕೂಲ್ ಮೂವ್ಮೆಂಟ್. ಈ ಸಂಡೇ ಸ್ಕೂಲ್ ಮೂವ್ಮೆಂಟ್ ನ ಮೂಲಕವೇ ಭಾರತದಲ್ಲಿ ಮೊದಲಿಗೆ ನಾವು ಧರ್ಮ ಪ್ರಚಾರವನ್ನ ಮಾಡಬಹುದು, ಶಿಕ್ಷಣದ ರೂಪದಲ್ಲಿ ಅದನ್ನ ಕೊಡಬಹುದು ಅನ್ನುವಂಥದ್ದನ್ನ ಶುರು ಮಾಡಿದವರು. ಇದಕ್ಕೆ ಮೊದಲ ಕೆಲಸವನ್ನ ಮಾಡಿದವನು ಅಂತಂದ್ರೆ ಅಲೆಕ್ಸಾಂಡರ್ ಡಫ್ ಅನ್ನುವಂತಹ ಒಬ್ಬ ಸ್ಕಾಟಿಷ್ ಮಿಷನರಿ. 1806ರಲ್ಲಿ ಹುಟ್ಟಿದ, 1878ರಲ್ಲಿ ತೀರ್ ಹೋದ, 1830ರಲ್ಲಿ ಭಾರತಕ್ಕೆ ಬಂದ. ಅವನ ಪ್ರಕಾರ ಧರ್ಮ ಇಲ್ಲದ ಸಾಹಿತ್ಯ ಮುಳುಗಲು ಸಿದ್ಧ ಇರುವ ಹಡಗಿನಲ್ಲಿ ಕೂತಿರೋ ಹಾಗೆ ಅಂತ ಹೇಳಿ. ಯಾವ ಸಾಹಿತ್ಯದಲ್ಲಿ ಧರ್ಮದ ಅಂಶಗಳಿಲ್ವೋ ಆ ಪುಸ್ತಕ ನಿಷ್ಪ್ರಯೋಜಕ. ಅದ್ ಹೇಗಿರತ್ತೆ ಅಂತಂದ್ರೆ ಈಗ ಇನ್ನೇನ್ ಮುಳುಗೋಗುತ್ತೆ ಅನ್ನೋ ಹಡಗಲ್ಲಿ ಹೋಗಿ ಹತ್ಕೊಂಡಂಗೆ. ಅವನು ಭಾರತಕ್ಕೆ ಬರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಮುದ್ರಣೋದ್ಯಮ ಅಷ್ಟು ಚೆನ್ನಾಗಿಲ್ದಿರ ಇದ್ರು ಕೂಡ ಅವನ ಹತ್ರ 800 ಪುಸ್ತಕಗಳಿದ್ವಂತೆ. ಹಡಗಿನಲ್ಲಿ ಬರಬೇಕಾದ್ರೆ ಅದಷ್ಟು ನೀರ್ಪಾಲಾಗಿತ್ತು. ಉಳಿದಿದ್ದು ಒಂದೇ ಅವನ ಬೈಬಲ್, ಅವನ ಸ್ವಂತ ಉಪಯೋಗಿಸ್ತಾ ಇದ್ದಂತಹ ಬೈಬಲ್. ಅದರಿಂದ ಅವನಿಗೆ ಇನ್ನೊಂದಷ್ಟು ಧೈರ್ಯ ಬಂತು, ದೇವರು ನನ್ನನ್ನ ಧರ್ಮ ಪ್ರಚಾರಕ್ಕೋಸ್ಕರವೇ ಇಲ್ಲಿಗೆ ಕಳಿಸಿದ್ದಾನೆ. ಅವನು ಇಲ್ಲಿ ಭಾರತಕ್ಕೆ ಬಂದಾಗ ದೇಶ ಭಾಷೆಗಳಲ್ಲಿ ಧರ್ಮ ಪ್ರಚಾರ ನಡೀತಾ ಇದ್ದಿದ್ದನ್ನ ನೋಡ್ದ. ಅಂದ್ರೆ ಬೇರೆ ಬೇರೆ ಮಿಷನರಿಗಳಿದ್ದರಲ್ಲ, ಅವರು ಲೋಕಲ್ ಲ್ಯಾಂಗ್ವೇಜಸ್ ಅಲ್ಲಿ ಧರ್ಮ ಪ್ರಚಾರ ಮಾಡ್ತಾ ಇದ್ದಿದ್ದನ್ನು ನೋಡ್ದ. ಆದ್ರೆ ಜನಗಳಿಗೆ ಇಂಗ್ಲಿಶಿನ ಕಡೆಗೆ ಒಲವಿತ್ತು ಅನ್ನುವಂಥದ್ದು ಅವನು ಗೊತ್ತಾಯ್ತು. ಇಂಗ್ಲಿಷ್ ಭಾಷೆ ಬಗ್ಗೆ ಅವ್ರಿಗೆ ಒಲವಿದೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನೇನ್ ಮಾಡ್ದ, 1830 ಜುಲೈ 12ನೇ ತಾರೀಕು ಜನರಲ್ ಅಸೆಂಬ್ಲಿ ಆಫ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನ ಒಂದು ತೆಗೆದ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಿದ. 1830 ಜುಲೈ 12ನೇ ತಾರೀಕು ಇಂಗ್ಲಿಷ್ ಮೀಡಿಯಂನ ಮೊದಲ ಶಾಲೆ ಆರಂಭ ಆಯಿತು. 3 ದಿವಸದಲ್ಲಿ 300 ಜನ ಬಂದ್ರು. ಅವಕಾಶ ಇದ್ದಿದ್ದು ಕೇವಲ 120 ಜನಕ್ಕೆ. ಸರಿ, 300 ಜನ ಯಾಕೆ ಬಂದ್ರು? ಏನವ್ರಿಗೆ ಅಷ್ಟೊಂದು ಆಸೆಯಿಂದ ಯಾಕೆ ಕಾಯ್ತಾ ಇದ್ರು? ಅದಕ್ಕೆ ಗೌರಿ ವಿಶ್ವನಾಥ್ ಅನ್ನುವಂತಹ ಒಬ್ಬ ವಿದ್ವಾಂಸ ಬರೆದಿರ್ತಕ್ಕಂತಹ ಮಾಸ್ಕ್ ಆಫ್ ಕಾನ್ಕ್ವೆಸ್ಟ್ ಅನ್ನುವಂಥ ಪುಸ್ತಕದ ಒಂದು ಭಾಗವನ್ನ ನಾನು ನಿಮಗೆ ಹೇಳಬೇಕು. ಸೋ ಸೆನ್ಸಿಟಿವ್ ವಾಸ್ ಡಫ್ to native resistance that he invited parents to witness for themselves the kind of instruction their children were receiving at the school by the way of reassurance that there was no pressure going on there. ಅವನು ಹೇಳ್ಕೊಂಡಿದ್ದೇನು ಅಂತಂದ್ರೆ, ನಾನು ಇಲ್ಲಿ ಯಾವುದೇ ತರಹದ ಒತ್ತಡವನ್ನ ಹೇರ್ತಾ ಇಲ್ಲ, ಮತಾಂತರವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ. ಆದ್ರೆ ಅಲ್ಲಿ ವಿಶೇಷ ಏನಿತ್ತು, ಏನು ಆಸಕ್ತಿ ಇದ್ದಿದ್ದು ಇವ್ರಿಗೆ ಅಂತಂದ್ರೆ, ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಮುದ್ರಿತವಾದ ಪುಸ್ತಕಗಳನ್ನ ಕೊಡ್ಲಾಗ್ತಾ ಇತ್ತು, ಪ್ರಿಂಟೆಡ್ ಪುಸ್ತಕಗಳನ್ನ ಕೊಡ್ಲಾಗ್ತಾ ಇತ್ತು. 1830ರಲ್ಲಿ ಪ್ರಿಂಟೆಡ್ ಪುಸ್ತಕ ಅನ್ನುವಂಥದ್ದು ಅತ್ಯಂತ ಅಪರೂಪವಾದಂತಹ ವಸ್ತು. ಸೊ ಇವ್ರ ಸ್ಕೂಲ್ಗೆ ಹೋದ್ರೆ ನಮ್ಗೆ ಬಿಟ್ಟಿ ಪುಸ್ತಕ ಸಿಗತ್ತೆ ಅನ್ನಕ್ಕೋಸ್ಕರ ಜನ ಆ ಸ್ಕೂಲ್ಗೆ ಓಡ್ ಬರ್ತಾ ಇದ್ರು. ಲಾಲ್ ಬಿಹಾರಿ ಡೇ ಅನ್ನುವಂತಹ ಒಬ್ಬ ವ್ಯಕ್ತಿ ಇವನ ಡಫ್ನ ಜೀವನ ಚರಿತ್ರೆಯನ್ನ ಬರ್ತಿರ್ತಕ್ಕಂತಹ ಅವನು ಒಂದ್ ಕಡೆ ಬರೀತಾನೆ. ಏನಂತಂದ್ರೆ, ಈ ಮಕ್ಕಳ ತಂದೆಯರು ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಆಸಕ್ತಿಯನ್ನು ಹೊಂದಿರ್ತಿದ್ರು. ಆದ್ರೆ ಕ್ರಿಶ್ಚಿಯನ್ ಮತಾಂತರ ಆಗ್ಲಿ, ಬೈಬಲ್ನ ಪಾಠ ಇತ್ಯಾದಿಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇರ್ತಿರ್ಲಿಲ್ಲ. ಈ ಪಾಠ ಮತಾಂತರದ ಅಥವಾ ಕ್ರೈಸ್ತ ಧರ್ಮದ ವಿವರಗಳು ಬಂದಿದ ತಕ್ಷಣ ತಮ್ಮ ಮಕ್ಕಳನ್ನ ವಾಪಸ್ ಹಿಂದೆ ಕರ್ಸ್ಕೊತಾ ಇದ್ರು, ಪುಸ್ತಕ ಅಂತೂ ಉಳಿದ್ಬಿಡ್ತಿರ್ತಿತ್ತಲ್ಲ ಅಂತ ಹೇಳಿ. ಅವನ್ ಇಲ್ಲಿ ಬರೀತಾನೆ, ರೆಕಾರ್ಡ್ಸ್ ದ ಪ್ಲಾನ್ ಆಫ್ ಹಿಸ್ ಫಾದರ್ ಹ್ಯಾಡ್ ವರ್ಕ್ಡ್ ಔಟ್. ಲಾಲ್ ಇವನ್ನ ಬಿಹಾರಿ ಡೇನ ತಂದೆನೆ ಈ ಕೆಲಸವನ್ನ ಮಾಡಿದ್ನೆ. ಹಿ ವುಡ್ ವೇಟ್ ಫಾರ್ ದ ಮೊಮೆಂಟ್ ವೆನ್ ಹಿಸ್ ಸನ್ had learned enough English to association outside
but was not yet intellectually advanced to understand lectures on Christianity. ಮಗ ಇಂಗ್ಲಿಷ್ ಓದು ಬರೆಯಕ್ಕೆ ಬಂದ್ರೆ ಸಾಕು, ಕ್ರಿಶ್ಚಿಯಾನಿಟಿಯ ಥಿಯರಿಗಳು ಅರ್ಥ ಆಗ್ಬೇಕಾಗಿಲ್ಲ. As soon as that moment arrived, he would instantly be withdrawn from school and placed in an office. ಇಂಗ್ಲಿಷ್ ಬಂದಿದ ತಕ್ಷಣ ಅವನನ್ನು ಸ್ಕೂಲಿಂದ ಕಿತ್ತಾಕೋದು, ಒಂದು ಆಫೀಸಲ್ಲಿ ಸೇರಿಸೋದು. ಅವರಪ್ಪ ಹೇಳದಂತೆ, let what he can do was his father's defiant challenge to the threat of Duff's ಮಿಷನರಿ ವರ್ಕ್ ಅಂತ ಹೇಳಿ ಬಿಹಾರಿ ಬೋಸ್ನ ತಂದೆ ಹೇಳ್ತಾನೆ. ಇದು ಅಲೆಕ್ಸಾಂಡರ್ ಡಫ್ನ ಕೆಲಸ. ಈ ಕಡೆ ಈಸ್ಟ್ ಇಂಡಿಯಾ ಕಂಪನಿಯ ಕಾಲೇಜುಗಳು ಇತ್ತಲ್ಲ, ನಾ ಮೊದಲೇ ಹೇಳಿದಾಗೆ ವಾರ್ನ್ ಹೇಸ್ಟಿಂಗ್ನ ಕಾಲದಲ್ಲಿ ಇತ್ಯಾದಿಗಳ ಕಾಲದಲ್ಲಿ ಹುಟ್ಟಿದ್ದ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಚಿಂತನ ಶಕ್ತಿಯನ್ನ ಬೆಳೆಸಲಾಗ್ತಾ ಇತ್ತು. ಯಾವ್ದು ಸರಿ, ಯಾವ್ದು ತಪ್ಪು, ಧರ್ಮದ ಆಚರಣೆಯಲ್ಲಿ ವೈಚಾರಿಕತೆ ಇರಬೇಕು ಇತ್ಯಾದಿಗಳನ್ನ ಅವ್ರು ಹೇಳ್ಕೊಡ್ತಾ ಇದ್ರು. ಅಲೆಕ್ಸಾಂಡರ್ ಡಫ್ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾ ಇದ್ದಂತ ಈ ಕೆಲಸವನ್ನ ವಿರೋಧಿಸ್ತಾ ಇದ್ದ. ಅವನು ಹೇಳದಂತೆ, ಯುವರ್ ಕಾಲೇಜಸ್ ಆರ್ ಗಾಡ್ಲೆಸ್ ಕಾಲೇಜಸ್, ಯುವರ್ ಕಾಲೇಜಸ್ ಆರ್ ಗಾಡ್ಲೆಸ್ ಕಾಲೇಜಸ್ ಅಂಡ್ ದೇ ಕ್ರಿಯೇಟ್ ರೆಬಲ್ಸ್. ನಿಮ್ಮ ಕಾಲೇಜುಗಳಲ್ಲಿ ದೈವತ್ವ ಇಲ್ಲ, ಅವರು ಪುಂಡರನ್ನ, ವಿರೋಧಿಗಳನ್ನ ಸೃಷ್ಟಿ ಮಾಡ್ತವೆ. ಅಂಡ್ ಯು ಡೋಂಟ್ ಟೀಚ್ ದೆಮ್ ದ ಮೊರಾಲಿಟಿ ಅನ್ನೋಂಥದ್ದು ಅವನ ವಾದ ಆಗಿತ್ತು. ಹಾಗಾಗಿನೇ ಅವನು ಆಲ್ಟರ್ನೇಟಿವ್ ಕ್ರಿಶ್ಚಿಯನ್ ಸ್ಕೂಲ್ ಅನ್ನೋದನ್ನ ಆರಂಭ ಮಾಡಿದ. ಅಲ್ಲಿ ಅವನು ಸಿಲೆಬಸ್ ಗಳನ್ನ ಸಿದ್ಧ ಮಾಡ್ದ, ಟೆಕ್ಸ್ಟ್ ಬುಕ್ ಗಳನ್ನ ಮಾಡ್ತಿದ್ದ. ಇದೆಲ್ಲಕ್ಕೂ ಬೈಬಲ್ ಆಧಾರ ಆಗಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾವಿವತ್ತು ಶೇಕ್ಸ್ಪಿಯರ್ನ, ವರ್ಡ್ಸ್ವರ್ತ್ನ ಇತ್ಯಾದಿ ಬರಹಗಾರರುಗಳನ್ನ ಓದ್ತೀವಿ, ಕೇಳ್ತೀವಿ. ಆದರೆ ಅಲೆಕ್ಸಾಂಡರ್ ಡಫ್ ಶುರು ಮಾಡಿದಂತಹ ಸ್ಕೂಲ್ನಲ್ಲಿ ವರ್ಡ್ಸ್ವರ್ತ್ ಆಗ್ಲಿ, ಶೇಕ್ ಆಗಲಿಲ್ಲ. ಅಲ್ಲಿ ಜಾಗ ಇದ್ದಿದ್ದು ಫ್ರಾನ್ಸಿಸ್ ಬೇಕನ್, ಲಾಕ್, ರೀಡಿ, ಸ್ಟಿವರ್ಟ್, ಥಾಮಸ್ ಬ್ರೌನ್ ಮುಂತಾದಂತಹ ಲೇಖಕರಿಗೆ ಮಾತ್ರ. ಇವರೆಲ್ಲ ಯಾರು? ಬೈಬಲ್ ಆಧಾರಿತ ಪದ್ಯಗಳನ್ನ ಬರಿತಾ ಇದ್ದಂತಹ ಕವಿಗಳು. ಯಾಕೆ ವರ್ಡ್ಸ್ವರ್ತ್ಗೆ, ಶೇಕ್ಸ್ಪಿಯರ್ಗೆ ಎಲ್ಲ ಜಾಗ ಇರ್ಲಿಲ್ಲ? ನಿಮಗ್ ನೆನಪಿದ್ರೆ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಭೂತ, ದೆವ್ವ ಮುಂತಾದಂತಹ ಅತಿಮಾನುಷ ಶಕ್ತಿಗಳು ಬರುತ್ತವೆ. ಇದು ಯಾವುದನ್ನು ಬೈಬಲ್ ಒಪ್ಕೊಳ್ಳಲ್ಲ. ಹಾಗಾಗಿ ಅಲೆಕ್ಸಾಂಡರ್ ಡಫ್ನ ಸಿಲೆಬಸ್ ನಲ್ಲಿ ಶೇಕ್ಸ್ಪಿಯರ್ಗೆ, ವರ್ಡ್ಸ್ವರ್ತ್ಗೆ ಜಾಗ ಇರಲಿಲ್ಲ. ಹೀಗೆ ಮಿಷನರಿಗಳಿಗೆ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳಿಗೆ ತಿಕ್ಕಾಟ ನಿರಂತರವಾಗಿ ನಡೀತಾ ಇತ್ತು. 1823ರಲ್ಲಿ ಹೋಲ್ಟ್ ಮೆಕೆನ್ಸಿ ಅನ್ನುವಂತಹ ಸರ್ಕಾರದ ಕಾರ್ಯದರ್ಶಿ ಒಂದು ಸೂಚನೆಯನ್ನ ನೀಡಿದ. ಏನದು ಅಂತಂದ್ರೆ, ಜನರಲ್ ಕಮಿಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅನ್ನೋದನ್ನ ನೇಮಕ ಮಾಡಿ ಆ ಮೂಲಕ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನ ತೆರೀಬೇಕು ಅಂತ ಹೇಳಿ. ಈ ಮಾತು ಬಂದಿದ್ದು 1823ರಲ್ಲಿ. ಹಾಗಾಗಿ ಅನೇಕ ಶಾಲೆ ಕಾಲೇಜುಗಳ ಆರಂಭ ಆದವು. ದೇಶಭಾಷಾ ಶಿಕ್ಷಣ ಮತ್ತು ಆಂಗ್ಲ ಮಾಧ್ಯಮಗಳು ಮುಂದುವರೆದು. ಅಂದ್ರೆ 1823ಕ್ಕೆ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿ ಸ್ವತಃ ಈ ತರಹದ ಶಾಲೆಗಳನ್ನ ತೆಗಿಲಿಕ್ಕೆ ಹೋಗ್ಲಿಲ್ಲ. 1833ರ ರಿವಿಷನ್, ಚಾರ್ಟರ್ನ ರಿವಿಷನ್ ನಲ್ಲಿ ಮಿಷನರಿ ಚಟುವಟಿಕೆಗಳಿಗೆ ಅವಕಾಶ ಸಿಕ್ತು. ಇವರು ಸತತವಾಗಿ ಪ್ರಯತ್ನ ಮಾಡಿದ್ದಕ್ಕೆ 13ರಲ್ಲಿ ಸಿಕ್ಲಿಲ್ಲ, 23ರಲ್ಲಿ ಸಿಕ್ಲಿಲ್ಲ, 33ರಲ್ಲಿ ಅವರಿಗೆ ಸಿಕ್ತು. 1834ನೇ ಇಸ್ವಿಯಲ್ಲಿ ಬಾಸೆಲ್ ಮಿಷನ್ ಭಾರತಕ್ಕೆ ಬಂತು. ಬಾಸೆಲ್ ಮಿಷನ್ ಆಮೇಲೆ ಕನ್ನಡ ನಾಡಿನಲ್ಲಿ ಏನೆಲ್ಲ ಕೆಲಸವನ್ನ ಮಾಡಿದೆ, ಎಷ್ಟೆಲ್ಲ ಸಾಧನೆಗಳನ್ನ ಕನ್ನಡಿಗರ ಮೂಲಕವೇ ಮಾಡಿ ತೋರಿಸಿದೆ ಅನ್ನೋಂಥದ್ದು ನಮಗೆ ಗೊತ್ತಿದೆ. 1833ರಲ್ಲಿ ಚಾರ್ಟರ್ನ ರಿನ್ಯೂ ಆದ ಮೇಲೆ 34ರಲ್ಲಿ ಬಾಸೆಲ್ ಮಿಷನ್ ಬಂತು. 35ರ ಫೆಬ್ರವರಿಯಲ್ಲಿ ಮೆಕಾಲೆ ತನ್ನ ಮಿನಿಟ್ಸ್ನ, ಪ್ರಸಿದ್ಧವಾದಂತಹ ಮಿನಿಟ್ಸ್ನ ಕೊಟ್ಟ. ಹೀಗಾಗಿ 1830ರಿಂದ 57ನೇ ಇಸ್ವಿಯವರೆಗಿನ ಅವಧಿಯನ್ನ ದ ಏಜ್ ಆಫ್ ಮಿಷನ್ ಸ್ಕೂಲ್ ಅಂತ ಹೇಳಿ ಕರೀಲಾಗಿದೆ. 1853ನೇ ಇಸ್ವಿಯಷ್ಟೊತ್ತಿಗೆ 1474 ಸ್ಕೂಲ್ಗಳು ಹುಟ್ಟಿ 67,569 ಜನ ಇಲ್ಲಿ ವಿದ್ಯೆಯನ್ನ ಓದ್ತಾ ಇದ್ದಾರೆ. ಅಂದ್ರೆ 1834-35ರ ಸುಮಾರಿಗೆ ಹುಟ್ಟುಕೊಂಡಂತಹ ಶಾಲೆಗಳಲ್ಲಿ, ಮಿಷನರಿ ಶಾಲೆಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಇತ್ಯಾದಿಗಳು ಶುರುವಾಯಿತು. ಆದರೆ
ಅಷ್ಟೊತ್ತಿಗೆ ಏನಾಗಿತ್ತು, ಈಸ್ಟ್ ಇಂಡಿಯಾ ಕಂಪನಿ ಶುರು ಮಾಡಿದಂತಹ ಶಾಲೆ ಕಾಲೇಜುಗಳಲ್ಲಿ ಕಲ್ತಂತಹ ರಾಜಾರಾಮ್ ಮೋಹನ್ ರಾಯ್, ಜಗಮೋಹನ್ ಬಸು ಮುಂತಾದಂತಹ ಭಾರತೀಯರಿದ್ರಲ್ಲ, ನಿಜವಾದ ರೀತಿಯಲ್ಲಿ ಸೆಕ್ಯುಲರ್ ಆದಂತಹ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿದ್ದಂತಹವರಿದ್ರಲ್ಲ, ಅವರು ಭಾರತೀಯ ಪದ್ಧತಿಯ ಶಿಕ್ಷಣವನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿ ಶಾಲಾ ಕಾಲೇಜುಗಳನ್ನ ಅವರು ಆರಂಭ ಮಾಡಿದ್ರು. ಅದರ ಜೊತೆಗೆ ಅವ್ರಿಗೆ ಗೊತ್ತಿತ್ತು ಇಂಗ್ಲಿಷನ್ನ ಕಲಿಯೋದು ಎಷ್ಟು ಲಾಭ ಐತೆ ಅಂತ ಹೇಳಿ. ಹಾಗಾಗಿ ಅವರು ತಮ್ಮ ಶಾಲೆಗಳಲ್ಲಿ ಇಂಗ್ಲಿಷನ್ನ ಕೂಡ ಸೇರಿಸ್ಕೊಂಡ್ರು. 1829 ಮಾರ್ಚ್ 7ನೇ ತಾರೀಕಿನ ಒಂದು ಬಂಗಾಲಿ ವೃತ್ತಪತ್ರಿಕೆ ಹೇಳಿದ್ದನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ ನಾನು. ದ ಸ್ಟೂಡೆಂಟ್ಸ್ ಆಫ್ ದ ಹಿಂದೂ ಕಾಲೇಜ್ and of the schools founded by Rajaram Mohan Rai and Jagmohan Basu have recently been examined by Englishmen in English language. If we repeat the praises we have heard from these examiners, we may be accused of flattery, but we may say that the Englishmen have been very pleased with the results of these examinations, and it is their desire that the English education may be further spread in this country. Some of the students did really attain a remarkable proficiency in the English language. ಇದು ನಾಲ್ಕ ಇರಲಿ, ಇದು ರಾಜಾರಾಮ್ ಮೋಹನ್ ರಾಯ್ ಮತ್ತು ಜಗಮೋಹನ್ ಬಸು ಮುಂತಾದಂತಹ ಭಾರತೀಯರು ಕಟ್ಟಿ ಬೆಳೆಸಿದ ದೇಶೀಯ ಶಾಲೆಗಳಲ್ಲಿ, ದೇಶೀಯ ಕಾಲೇಜುಗಳಲ್ಲಿ ಕಲಿತಂತಹ ಇಂಗ್ಲಿಷ್ ವಿದ್ಯಾರ್ಥಿಗಳ ಕಲಿತಂತಹ ರೀತಿಯ ಬಗ್ಗೆ ಇಂಗ್ಲಿಷ್ ಎಕ್ಸಾಮಿನರ್ಗಳು 1829 ಕೊಟ್ಟಂತಹ ಒಪಿನಿಯನ್. ಅಂದ್ರೆ ಭಾರತದಲ್ಲಿ ಪಾಶ್ಚಾತ್ಯ ಶಿಕ್ಷಣ ಅಥವಾ ಇಂಗ್ಲಿಷ್ ಶಿಕ್ಷಣ ಆರಂಭವಾಗುವಾಗ ಒಂದ್ ಕಡೆ ಈಸ್ಟ್ ಇಂಡಿಯಾ ಕಂಪನಿ ಧರ್ಮ ನಿರಪೇಕ್ಷವಾದಂತಹ ವಿದ್ಯಾಭ್ಯಾಸವನ್ನ ಕೊಡ್ಬೇಕು ಅನ್ನುವಂತಹ ಬ್ರಿಟಿಷ್ ಪಾರ್ಲಿಮೆಂಟಿನ ನಿಯಮಗಳೇನಿತ್ತು ಆ ನಿಯಮಗಳನ್ನ ಫಾಲೋ ಮಾಡ್ಕೊಂಡೇ ಬರ್ತಿತ್ತು. ಸಾಧ್ಯವಾದಷ್ಟು ದೂರದವರೆಗೆ ಅವರು ಮಿಷನರಿಗಳನ್ನ ಭಾರತಕ್ಕೆ ಬರೋದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. 1834 ಅವರ ಪ್ರಯತ್ನಗಳು ಸಫಲ ಆಗ್ಲಿಲ್ಲ. ಆದ್ರೆ ಆಮೇಲಿನ ಇತಿಹಾಸದ ಸಂಗತಿಗಳನ್ನ ನಾವು ನೋಡಿದಾಗ 1858 ಈಸ್ಟ್ ಇಂಡಿಯಾ ಕಂಪನಿ ಇಂದ ಪೂರ್ತಿಯಾಗಿ ಅಧಿಕಾರ ಕ್ವೀನ್ ವಿಕ್ಟೋರಿಯಾ ಕೈಗೆ ಹೋಯಿತು. 1854 ಚಾರ್ಲ್ಸ್ ವುಡ್ ಎಜುಕೇಶನ್ ಡೆಸ್ಪ್ಯಾಚ್ ಅನ್ನ ಕಳಿಸಿದ. ಇದನ್ನ ನಿಜವಾಗ್ಲೂ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಎಜುಕೇಶನ್ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಶಾಲಾ ಕಾಲೇಜುಗಳ ಸ್ಥಾಪನೆ, ದೇಶೀಯ ಭಾಷಾ ಅಧ್ಯಯನಕ್ಕೆ ಅನುಕೂಲ, ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಸ್ತ್ರೀ ಶಿಕ್ಷಣ, ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಅನುದಾನ, ಶಿಕ್ಷಕರ ತರಬೇತಿ, ಪಠ್ಯಪುಸ್ತಕಗಳ ರಚನೆ, ವೃತ್ತಿ ಶಿಕ್ಷಣ, ಇದೆಲ್ಲವನ್ನ ಸೇರಿಸ್ಕೊಂಡಿದ್ದು ಈ ಚಾರ್ಲ್ಸ್ ವುಡ್ ನ ಎಜುಕೇಶನ್ ಡೆಸ್ಪ್ಯಾಚ್. ಚಾರ್ಲ್ಸ್ ವುಡ್ ನ ಎಜುಕೇಶನ್ ಡೆಸ್ಪ್ಯಾಚ್ ಬಂದ ನಂತರ 1858 ನೇರವಾಗಿ ಈ ಆಡಳಿತ ಬ್ರಿಟಿಷ್ ಅಧಿಕಾರಿಗಳ ಕೈಗೆ ಬಂತು. ಆಮೇಲಿಂದ ನಮ್ಗೆ ಗೊತ್ತಿರತಕ್ಕಂಥ ಇತಿಹಾಸ. ಸೊ ನಾನು ಹೇಳಕ್ಕೆ ಹೊರಟಿದ್ದು, ನಾವು ತಿಳ್ಕೊಂಡ ಹಾಗೆ ಮೆಕಾಲೆಯ ಕಾಲದಿಂದ ಮಾತ್ರ ಈ ಪಾಶ್ಚಾತ್ಯ ಶಿಕ್ಷಣ ಹುಟ್ಟಲಿಲ್ಲ. ಅದಕ್ಕೆ ಮುಂಚಿನಿಂದ ಈಸ್ಟ್ ಇಂಡಿಯಾ ಕಂಪನಿ ತನ್ನದೇ ಆದಂತಹ ರೀತಿಯಲ್ಲಿ ಇಲ್ಲಿಯ ವಿದ್ಯಾಭ್ಯಾಸದ ಪದ್ಧತಿಗೆ ಕೆಲವು ಅವಕಾಶಗಳನ್ನ ಕೊಡ್ತು. ಇಲ್ಲಿಯ ಸ್ಥಳೀಯ ಶಿಕ್ಷಣ ಇತ್ತು, ದೇಶೀಯ ಶಿಕ್ಷಣ ಇದ್ದೇ ಇತ್ತು. ಅದರ ಜೊತೆಗೆ ಪಾಶ್ಚಾತ್ಯ ಶಿಕ್ಷಣದ ರೂಪುರೇಷೆಗಳು ಕೂಡ ಆರಂಭ ಆದದ್ದು ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದ ಹೊಸದರಲ್ಲೇ ಹೊರತು ನಾವು ಅನ್ಕೊಂಡ ಹಾಗೆ ಮೆಕಾಲೆ ಕಾಲಕ್ಕೆ ಅಲ್ಲ ಅಂತ ಹೇಳೋ ಮಾತಿನ ಮೂಲಕ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು ಕೆಲವು ಕೃತಿಗಳಿದಾವೆ, ನೀವು ಅದನ್ನ ಗಮನಿಸಬಹುದು. ಸುರೇಶ್ ಚಂದ್ರ ಘೋಷ್ ಅನ್ನುವಂಥವ್ರು ದಿ ಹಿಸ್ಟ್ರಿ ಆಫ್ ದಿ ಎಜುಕೇಶನ್ ಇನ್ ಮಾಡರ್ನ್ ಇಂಡಿಯಾ ಅನ್ನುವಂಥದ್ದೊಂದು ಕೃತಿಯನ್ನ ಅವ್ರು ಬರೆದಿದ್ದಾರೆ. ಅದಕ್ಕಿಂತ ವಿಶಿಷ್ಟವಾದಂತಹ ಪುಸ್ತಕ ಗೌರಿ ವಿಶ್ವನಾಥನ್ ಅನ್ನುವಂಥವ್ರು 1989 ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಮಾಡಿರ್ತಕ್ಕಂತಹ ಮಾಸ್ಕ್ಸ್ ಆಫ್ ಕಾಂಕ್ವೆಸ್ಟ್ ಅನ್ನುವಂತಹ ಫೇಬರ್ ಕಂಪನಿ ಪಬ್ಲಿಷ್ ಮಾಡಿರ್ತಕ್ಕಂಥ ಪುಸ್ತಕ. ಮತ್ತೆ ಧರ್ಮಪಾಲ್ ಅವರ ಬ್ಯೂಟಿಫುಲ್ ಟ್ರೀ ಮುಂತಾದಂತಹ ಕೃತಿಗಳನ್ನ ನೀವು ಗಮನಿಸಿದ್ರೆ, ಮತ್ತೆ ಆಗಿನ ಕಾಲದ ಚಾರಿತ್ರಿಕ ದಾಖಲೆಗಳನ್ನ ನೀವು ಗಮನಿಸಿದ್ರೆ ಬಹುಶಃ ಇದೇ ಬಗ್ಗೆ ಹೆಚ್ಚಿನ ವಿಷಯಗಳು ನಮಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಎಷ್ಟೋ ತಪ್ಪು ಕಲ್ಪನೆಗಳು ದೂರ ಆಗುತ್ತೆ ಅಂತ ಕಾಣುತ್ತೆ. ಇಂತಹ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಮಿಥಿಕ್ ಸೊಸೈಟಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.